ಧನ್ಯವಾದ. ಆದ್ರೆ ಭಾವ ಅಂದ್ರೆ ಅಥವಾ ಕೆಲವೊಮ್ಮೆ ವಿಶೇಷ ಮೂಡಿಸಬಹುದು. ರವಿ ಭಿನ್ನದನ್ನ ಕೇಳೋ ಓದು ಯಾಕೆ ಸುಂದರದ ಕೃತಿಗಳು ಹರಿದಾಸರ ಕೃತಿಯನ್ನು ಅರ್ಥ ಕೃತಿಗಳು ಕೇವಲ ಚಂದದ ಹಾಡುಗಪ್ಪುಗಳು ಮಾತ್ರವಲ್ಲ, ಅವುಗಳೊಳಗೆ ವೇದ ಸಾರವೇ ತುಂಬಿದೆ. ಬರೀ ಸಾಹಿತ್ಯವಷ್ಟೇ ಅಲ್ಲ, ವೇದ ಶಾಸ್ತ್ರದ ಗೂಢಾರ್ಥಗಳು ಹಾಗೂ ಸಂಗೀತಗಳು ಸೇರಿದ ತ್ರಿವೇಣಿ ಸಂಗಮವೇ ಹರಿದಾಸ ಸಾಹಿತ್ಯ. ಸಂಗೀತದ ಗೇಯತೆಯೊಂದಿಗೆ ಹಾಡುವುದರ ಕಡೆಗೆ ಮೊದಲು ಮನಸೆಳೆಯುತ್ತದೆ, ನಂತರ ನಮ್ಮ ಸಂಸ್ಕಾರದಂತೆ ಸಾಹಿತ್ಯವೂ ಮನಸೆಳೆಯುತ್ತದೆ. ಈ ಕೃತಿಗಳು ದೇವರ ನಾಮ ಸ್ಮರಣೆಯನ್ನ ಮಾಡುವವಾದರೂ ಅವು ಛಂದಸ್ಸಿನ ಎಲ್ಲ ಲಕ್ಷಣಗಳನ್ನೂ ಹೊಂದಿರುತ್ತವೆ. ಮಾತ್ರಾಗಣ, ಪ್ರಾಸ ಇವುಗಳೊಂದಿಗೆ ಅಲಂಕಾರವನ್ನೂ ಸಹ. ಈ ಅಲಂಕಾರಗಳಲ್ಲಿ ಶ್ಲೇಷಾಲಂಕಾರದ ಬಗ್ಗೆ ನಾವು ಕೆಲವು ಉದಾಹರಣೆಗಳ ಸಮೇತ ನೋಡೋಣ. ಈಗ ಈ ಮೊದಲೇ ನಾವು ರೂಪಕಲಂಕಾರದ ಬಗ್ಗೆ ಶ್ರೀಯುತ MRN ಸರ್ ಅವರಿಂದ ಕೇಳಿದ್ವಿ. ಈಗ ಶ್ಲೇಷಾಲಂಕಾರದಲ್ಲಿಯ ಅನ್ಯವಾರ್ತೆಯ ಕೇಳುವರಾಗಿ ಅನ್ನುವ ಬಗ್ಗೆ ಕೇಳೋಣ. ಅಂತರ್ಜಾಲದಲ್ಲಿ ನಡೆಯುವ ಉಪನ್ಯಾಸವಾದ್ದರಿಂದ ಜಾಲನ್ಯಾಸ ಅಂತ ಸುಂದರ ಹೆಸರಿಟ್ಟ ಶ್ರೀಯುತ MRN ಸರ್ ಅವರು ಉಪನ್ಯಾಸದ ಪ್ರಾರಂಭಕ್ಕೆ ನಾನು ಹೇಳ್ಬಿಡ್ತೀನಿ. ಇಲ್ಲಿ ದಾಸ ಸಾಹಿತ್ಯವನ್ನ ದಾಸ ಸಾಹಿತ್ಯದ ಚೌಕಟ್ಟಿನೊಳಗೆ ನಿಂತು ಸಿದ್ಧ ಚೌಕಟ್ಟಿನಾಚೆಗೆ ನೋಡುವ ಪ್ರಯತ್ನ ಇರ್ತದೆ. ಅದಕ್ಕಾಗಿ MRN ಸರ್ ಅವರ ಉಪನ್ಯಾಸ ಇದ್ದಾಗ ಬರೀ ಕಿವಿಗೆ ಮಾತ್ರ ಕೆಲಸ ಅಲ್ಲ, ಕಣ್ಣು ಕೈಗೂ ಅಂದ್ರೆ ಪೇಪರು ಪೆನ್ನು ಜೊತೆಗಿಟ್ಕೊಳ್ಳುವಂತಹ ಕೆಲಸ ಇರ್ತದೆ. MRN ಸರ್ ಅವರು ಈಗ ಅನೇಕ ಬಾರಿ ನಮ್ಮ ಹರಿದಾಸ ಸಾಹಿತ್ಯ ಸುಧಾ ಸಮೂಹದಲ್ಲಿ ಮಾತಾಡ್ಯಾರ. ಕಳೆದ ವರ್ಷದಾಗ ಇವರು 12/3/2023 ದಾಸ ಸಾಹಿತ್ಯದಲ್ಲಿ ಸಾಂತ್ವನ ಅಂದ್ರೆ ಸಂತ ಸಾಹಿತ್ಯದಲ್ಲಿ ಸಾಂತ್ವನ, 34/23 ದಾಸ ಸಾಹಿತ್ಯದಲ್ಲಿ ದಶಾವತಾರ ಅನ್ನೋ ಉಪನ್ಯಾಸಗಳನ್ನ ಮಾಡ್ಯಾರ. ಮತ್ತೆ ಈ ಜನವರಿ 21ನೇ ತಾರೀಕು 2024 ಅಪರೂಪದ ರೂಪಕಗಳ ಚಿಂತನೆ ಹರಿದಾಸ ಸಾಹಿತ್ಯದಲ್ಲಿ ಮಾಡ್ಯಾರ. ಇದಲ್ಲದೆ 21/4/24 ಹರಿದಾಸರ ಪೌರಾಣಿಕ ಪಾತ್ರಗಳ ಪರಿಶೀಲನೆ ಬಗ್ಗೆ ಮಾತಾಡಿದ್ರು. ಆದ್ರೆ ನಮ್ಮ ಸಮೂಹಕ್ಕೆ ಅವರು ಅಪರಿಚಿತರಾಗಿ ಉಳಿದಿಲ್ಲ ಅನ್ನೋದು ಇಲ್ಲಿ ಗ್ಯಾರಂಟಿ. ಶ್ರೀಯುತ MRN ಸರ್ ಅವರು MSc MPhil ಪದವೀಧರರು. ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನೊಳಗ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿ ಪ್ರಸ್ತುತ ಬೆಂಗಳೂರಿನಲ್ಲಿಯೇ ವಾಸಿಸುತ್ತಿದ್ದವರು. ದಿನಾಂಕ 21/4/24 ಸಮೂಹದೊಳಗ ಉಪನ್ಯಾಸ ಮಾಡುವಾಗ ಅವರು ತಮ್ಮ ಸರ್ವಸ್ವವೂ ಆಗಿದ್ದ ತಂಗಿಗೆ ಅನಾರೋಗ್ಯ ಅಂತ ಹೇಳಿದ್ರು. ಆದ್ರೆ ದುರ್ದೈವವಶಾತ್ 14/5/24 ಸರ್ ತಮ್ಮ ಸೋದರಿ ಉಷಾ ಅವರನ್ನ ಅಗಲಿದ್ರು. ಉಷಾ ಅವರು ನಮ್ಮನ್ನ ಅಗಲಿ ಇಂದಿಗೆ ಸರಿಯಾಗಿ 2 ತಿಂಗಳು. ಎಲ್ಲಾರು ಸಮೂಹದ ಸದಸ್ಯರು ಯಾಕ್ರಿ MRN ಸರ್ನ ಮತ್ತೆ ಕರೆದೇ ಇಲ್ಲ, ತುಂಬಾ ದಿನ ಆಯ್ತು ಅಂತ ನನ್ಗೆ ಹೇಳಿದ್ರು. ಈ ಹಿನ್ನೆಲೆಯೊಳಗ MRN ಸರ್ನ ಕೇಳಿದಾಗ ಅವರು ತಮ್ಮ ತಂಗಿಗೆ ಕಾಲವಾದ ವಿಷಯ ಹೇಳಿ ಅವರಿಗೆ ಸಂತೋಷ ಆಗುವಂತೆ ಜಾಲನ್ಯಾಸದಾಗ ನಾನೊಂದು ಉಪನ್ಯಾಸ ಇವತ್ತಿಗೆ 2 ತಿಂಗಳಾಯ್ತು ನಮ್ಮ ತಂಗಿ ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇನೆ. ಅವರು ನನ್ನ ಜಾಲನ್ಯಾಸದ ಕಾರ್ಯಕ್ರಮಗಳನ್ನ ತುಂಬಾ ಆಸಕ್ತಿಯಿಂದ ಭಾಗವಹಿಸುವಂತೆ ಪ್ರೋತ್ಸಾಹಿಸ್ತಿದ್ರು. ಇಂದಿನ ಜಾಲನ್ಯಾಸದ ಉಪನ್ಯಾಸ ಅವರಿಗೆ ಸಮಾಧಾನ ನೀಡ್ತದೆ ಅಂತ ಭಾವಿಸ್ತೇನೆ. ಶ್ರೀ MRN ಸರ್ಗೆ ನಮಸ್ಕರಿಸಿ ಇಂದಿನ ಉಪನ್ಯಾಸ ಪ್ರಾರಂಭ ಮಾಡ್ರಿ ಅಂತ ಕೇಳ್ಕೊತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ವಿಡಿಯೋ ಆನ್ ಮಾಡಿ ಇಟ್ಕೊಂಡಿದ್ದೀರಿ ಅವರು ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ, ವಿಡಿಯೋ ಮತ್ತು ಆಡಿಯೋ ಆಫ್ ಮಾಡ್ಕೊಳ್ರಿ ದಯವಿಟ್ಟು.
ಅತ್ಯಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊಡ್ತೀವಿ. ಆ ಬಾಗೇಪಲ್ಲಿ ಸರ್ ಅಂತ ಒಂದು ರಾಮಸ್ವಾಮಿ ಸರ್ ವಿಡಿಯೋ ಆಫ್ ಮಾಡ್ಕೊಳ್ರಿ. ಅಂದ್ರೆ ಅದು ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ ಆಡಿಯೋ ಕೇಳ್ಸಂಗಿಲ್ಲ. ಆದ್ರಿಂದ ಅನ್ಯತಾ ಭಾವಿಸ್ಬೇಡ್ರಿ. ದಯವಿಟ್ಟು ಆಡಿಯೋ ಮತ್ತು ವಿಡಿಯೋ ಆಫ್ ಮಾಡ್ಕೊಳ್ರಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಆಯ್ಕೆ ಮಾಡಿರುವ ವಿಷಯ ತಮಗೆ ಸೋಜಿಗವನ್ನುಂಟು ಮಾಡಬಹುದು. ಯಾಕೆಂದ್ರೆ ಒಂದು ಪದ್ಯವನ್ನು ಇಡೀ 1 ಗಂಟೆ ಕಾಲ ಹೇಳೋದು ಬೇರೆ, ಆ ಪದ್ಯದಲ್ಲಿರುವ ಒಂದು ಶಬ್ದವನ್ನ ಇಷ್ಟು ಆಳವಾಗಿ ನೋಡಬೇಕಾದ ಅಗತ್ಯ ಇದೆ ಅಂತ ಹೇಳುವಂತಹ ಉಪನ್ಯಾಸ ಇದು. ರಾಗಿ ತಂದಿರಾದಲ್ಲಿ ಅನ್ಯ ವಾರ್ತೆ ಬಿಟ್ಟವರಾಗಿ ಅನ್ನುವಂಥ ಪದ ಎಷ್ಟು ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ ಅನ್ನುವಂಥದ್ದು ಇವತ್ತಿನ ಚರ್ಚೆಯ ಸಾರಾಂಶ. ಆತ್ಮೀಯರೇ, ಈಗ ನಾವು ಸಾಹಿತ್ಯದ ಅಧ್ಯಯನದಲ್ಲಿ ಎಲ್ಲಿ ತೊಂದರೆಗೆ ಸಿಕ್ಕಾಕೋತೀವಿ ಅನ್ನೋದ್ರಿಂದ ನಾನು ಪ್ರಾರಂಭ ಮಾಡ್ತೀನಿ. ಕಾಳಿದಾಸ ಏನೋ ಹೇಳ್ದ, ವಾಗರ್ಥಾವಿವ ಸಂಪ್ರಕ್ತ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಅವನು ಹೇಳ್ದ. ವಾಕ್ ಮತ್ತೆ ಅರ್ಥ ಅವುಗಳನ್ನ ಬೇರ್ಪಡಿಸಬೇಡಿ, ಒಂದಕ್ಕೊಂದು ಅವು ಹೊಂದಿಕೊಂಡಿರುತ್ತೆ, ಅವುಗಳನ್ನ ಪೂರಕವಾಗಿ ನೋಡಿ ಅನ್ನುವಂಥ ಸೂಚನೆಯನ್ನೇನೋ ಕಾಳಿದಾಸ ಕೊಟ್ಟ. ಆದ್ರೆ ನಾವು ವಾಕ್ ಅರ್ಥದ ಜೊತೆಗೆ ಮೂರನೇ ಇನ್ನೊಂದನ್ನು ಸೇರಿಸದೆ ಹೋದ್ರೆ ಅದು ಪೂರ್ಣವಾಗಿ ನಮಗೆ ಸಾಹಿತ್ಯ ಅರ್ಥ ಆಗುದಿಲ್ಲ. ಅದು ಯಾವುದಪ್ಪ ಅಂದ್ರೆ ಅನುಭವ. ಈಗ ಉದಾಹರಣೆಗೆ ನಾನು ಹೂವು ಅಂತ ಹೇಳಿದ್ರೆ ಫ್ಲವರ್ ಅಂತ, ಅಥವಾ ನಾನು ನೋಡಿದ ಯಾವುದೇ ಒಂದು ಹೂವಿನ ಕಲ್ಪನೆಯನ್ನು ನಾವು ಮಾಡ್ಕೋತೀವಿ. ಆ ಹೂವಿನ ಕಲ್ಪನೆಯೊಂದಿಗೆ ಹೂವಿನ ಪರಿಮಳ, ಹೂವಿನ ಅಂದ, ಹೂವಿನ ಹಿನ್ನೆಲೆಯಲ್ಲಿ ಅದು ಆಕರ್ಷಕವಾಗಿ ಕಾಣುವಂಥದ್ದು, ಹೂವು ಬೇಗ ಬಾಡಿ ಹೋಗುವಂಥದ್ದು, ಹೂವು ಅನೇಕ ರೀತಿಯಲ್ಲಿ ಬಳಕೆ ಆಗುವಂಥದ್ದು ಎಲ್ಲವೂ ನಮಗೆ ನೆನಪಾದಾಗ ಆ ಹೂವಿನ ಕವನ ಅರ್ಥ ಆಗೋದೇ ಬೇರೆ. ಬರೇ ಹೂವು ಒಂದೊಂದು ಫ್ಲವರ್ ಅಂತ ಮುಂದಕ್ಕೆ ಹೋಗ್ಬಿಟ್ರೆ ಅದು ಸಂಭಾಷಣೆಯ ವಿಧಾನ. ಯಾಕೆಂದ್ರೆ ಸಂಭಾಷಣೆಯಲ್ಲಿ ಲಕ್ಷ್ಯಾರ್ಥ ಒಂದೇ ಗುರಿ, ಆದರೆ ಸಾಹಿತ್ಯದಲ್ಲಿ ಲಕ್ಷ್ಯಾರ್ಥದ ಜೊತೆಗೆ ವಾಚ್ಯಾರ್ಥ ಒಂದೇ ಗುರಿ. ಇಲ್ಲಿ ವಾಚ್ಯಾರ್ಥದ ಜೊತೆಗೆ ಲಕ್ಷ್ಯಾರ್ಥಗಳನ್ನ ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಆದ್ದರಿಂದ ಅನುಭವವಾಗದ ಮಾತು ಮೂಡುವುದು ಅನುಭವದಿಂದ, ಮಾತು ತಲುಪಬೇಕಾದದ್ದು ಕೇಳುಗರ ಅನುಭವಕ್ಕೆ. ಆದ್ದರಿಂದ ಯಾವುದಾದರೂ ಪದ್ಯ ಓದಿದಾಗ ಅಥವಾ ಪದ್ಯವನ್ನು ಹಾಡಿನ ರೂಪದಲ್ಲಿ ಕೇಳಿದಾಗ ಗಾನಕ್ಕೆ ತಲೆದೂಗಿದ ಹಾಗೆ ಆ ಅರ್ಥವನ್ನು ಕೂಡ ಆಳವಾಗಿ ನೋಡೋದಕ್ಕೆ ನಮ್ಗೆ 2 ಅಡ್ಡಿಗಳಿವೆ. ಒಂದು, ಬೇಗ ಮುಗಿಸ್ಬೇಕು ಅಥವಾ ಒಂದು ರಾಗದಲ್ಲಿ ನಾನು ಹಾಡಬೇಕು ಅನ್ನೋ ಪಾರಾಯಣ ಮಾಡುವ ಕ್ರಮದಲ್ಲಿ ಅವುಗಳಿಗೆಲ್ಲ ಒಂದೊಂದೇ ಶಬ್ದಕ್ಕೆ ಲಕ್ಷ್ಯ ಕೊಡೋದಕ್ಕೆ ಅವಕಾಶ ಇರುವುದಿಲ್ಲ. ಅಥವಾ ನಾವು ಓದುವಾಗ್ಲೂ ಅದೇ ತೊಂದರೆ ಇದೆ. ಆದ್ದರಿಂದ ನಾವು ಓದಿ ಒಟ್ಟಾರೆ ಚಿತ್ರಣ ಮಾಡಿಕೊಂಡ ಮೇಲೆ ಒಂದೊಂದೇ ಶಬ್ದವನ್ನು ನಿಧಾನವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಆಗ ಮಾತ್ರ ನಮಗೆ ಅದರ ಸಾರ ಲಭ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ನಮ್ಮ ಕಲಿತಿಲ್ಲ ಅಂತಲೂ ಅಲ್ಲ, ಕಲಿತೀವಿ ಅಂತಲೂ ಅಂತ ಅಲ್ಲ, ಅರೆಬರೆ ಆಗ್ಬಿಡುತ್ತೆ. ಈ ಅರೆಬರೆ ಆಗುವ ಅಪಾಯವನ್ನ ಸೂಚಿಸಲು ಈ ಉಪನ್ಯಾಸದ ಶಬ್ದವನ್ನ ಆಯ್ಕೆ ಮಾಡಿಕೊಂಡೆ. ಈಗ ಅನ್ಯವಾರ್ತೆಯ ಬಿಟ್ಟವರಾಗಿ ಅಂತ ಪುರಂದರದಾಸರು ಹೇಳಿದ್ದಾರೆ. ಆ ಪುರಂದರದಾಸರ ಅನ್ಯವಾರ್ತೆಯ ಬಿಟ್ಟವರಾಗಿ ಅನ್ನುವಂಥದ್ದನ್ನ ಅನೇಕ ಭಾಷೆಯಲ್ಲಿ ಅದರಲ್ಲೇ ಬೇರೆ ಬೇರೆ ಸ್ವರೂಪದಲ್ಲೂ ಕೂಡ ಹೇಳಿದ್ದಾರೆ. ಪ್ರಾರಂಭದಲ್ಲಿ ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ಅಂತಲೂ ಹೇಳಿದ್ದಾರೆ. ಯೋಗ್ಯರಾಗಿ ಅಂದ್ರು ನಾವು ಯೋಗ್ಯರ ಅಂದ್ರೆ ಕಾಂಪಿಟೆಂಟ್ ಅಥವಾ ಅರ್ಹರಾಗಿ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ. ಆದ್ರೆ ಅವ್ರು ಹೇಳೋದು ಯೋಗವನ್ನು ಉಳ್ಳವರು ಯೋಗ್ಯರು. ಹೀಗಾಗಿ ಯೋಗ್ಯರಾದರೆ ಭೋಗ್ಯರಾಗಕ್ಕೆ ಸಾಧ್ಯ, ಭೋಗ್ಯರಾದರೆ ಭಾಗ್ಯವಂತರಾಗೋಕ್ ಸಾಧ್ಯ. ಆಗಬೇಕಾದರೆ ಅನ್ಯವಾರ್ತೆಯ ಆದ್ರೆ ಮಾತ್ರ ಸಾಧ್ಯ. ಅಂದ್ರೆ ಏನಾಯ್ತು, ಇದು ಆಲೋಚನೆಯ ಸರಪಳಿ ಇದೆ ಇದರಲ್ಲಿ. ಆ ಸರಪಳಿ ನಮ್ಗೆ ದಕ್ಕಬೇಕಾದ್ರೆ ಒಂದೊಂದು ಪದವನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿನ ಪದ ಅನ್ಯವಾರ್ತೆ ಅಂತ. ಈಗ ಇಲ್ಲಿ ಅನ್ಯವಾರ್ತೆಯಲ್ಲಿ 2 ಶಬ್ದ ಇದೆ. ಅನ್ಯವಾರ್ತೆ, ಅನ್ಯ ಅಂದ್ರೆ ಯಾವುದು ನನ್ನನ್ನು ಆವರಿಸಿದೆಯೋ, ಯಾವುದು ನಾನಲ್ಲವೋ ಅದು ಅನ್ಯ. ಸಾಮಾನ್ಯಕ್ಕೆ ನಮ್ಮ ದೈನಂದಿನ ವ್ಯವಹಾರದಲ್ಲಿ ನಾನು ಇಲ್ಲಿ ಕೂತಿದ್ದೀನಿ, ನಮ್ಮನೆ ಸುತ್ತ ಇರೋ ವಸ್ತುಗಳು ಎಲ್ಲವೂ ಅನ್ಯ ಅಂತ. ಆದ್ರೆ ದಾರ್ಶನಿಕರ ದೃಷ್ಟಿಯಲ್ಲಿ ದೇಹವೂ ಕೂಡ ಅನ್ಯವೇ. ಯಾಕೆ ಅಂದ್ರೆ
ನಾನು ದೇಹದೊಳಗಿರುವಂತಹ ಪರಮಾತ್ಮನ ಅಂಶ. ಅದನ್ನು ಜೀವಾತ್ಮ ಅಂತಾರೆ, ಕೂಟಸ್ಥ ಅಂತಾರೆ, ಆತ್ಮ ಅಂತಾರೆ. ಅದು ನಾನಾಗಿರೋದ್ರಿಂದ ಈ ದೇಹ ನಾನಲ್ಲ. ನಾನು ಸದಾ ಸಂತೋಷವಾಗಿರೋನು, ಈ ದೇಹ ಸಂತೋಷವಾಗಿರೋ ಬಿಡೋದೇ ಇಲ್ಲ. ಆದ್ದರಿಂದ ದೇಹವೂ ಅನ್ಯವೇ, ದೇಹ ನಮಗೆ ತೋರಿಸುವ ಮಾಯಾಜಾಲದ ಪ್ರಪಂಚವೂ ಅನ್ಯವೇ. ಆದ್ದರಿಂದ ಇಲ್ಲಿ ನಾವು ವ್ಯಾವಹಾರಿಕ ಭಾಷೆಯಲ್ಲಿ ಈ ಪದ್ಯವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅನೇಕ ವೇಳೆ ಅಪಾಯ ಆಗುವಂತ ಸಂಭವ ಇದೆ. ಅನ್ಯ ಅಂತಂದಾಗ ನಾವು ಯಾವುದು ನನ್ನ ಸಚ್ಚಿದಾನಂದ ಸ್ವರೂಪವೋ ಅದಲ್ಲದ ಎಲ್ಲವನ್ನೂ ನನ್ನದು ಅಂತ ಅನ್ಕೊಳ್ಳುವಾಗ ಅದು ತೊಂದರೆ ಆಗುತ್ತೆ. ಆಗತ್ತೆ ಅಂತ ನಾ ಹೇಳಿದ, ಆಗತ್ತೆ ಅನ್ನಕ್ಕಿಂತ ಆಗಿದೆ ಅನ್ನೋದೇ ವಾಸಿಯೇನು. ಯಾಕೆ ಅಂದ್ರೆ ನಾವ್ ಯಾರೂ ಕೂಡ ಅದನ್ನ ಆನಂದವಾಗಿ ನೋಡ್ತಾ ಇಲ್ಲ ಅನ್ನೋದೇ ಅದಕ್ಕೆ ಪುರಾವೆ. ಇದಕ್ಕೆ ಬೇರೆ ಪುರಾವೆ ಏನು ಬೇಕಾಗಿಲ್ಲ. ಜ್ವರ ಬಂದ್ರೆ ಥರ್ಮಾಮೀಟರ್ ಇಟ್ಟು ನೋಡೋ ಹಾಗೆ ನೋಡೋಗೋದಿಲ್ಲ. ಇಲ್ಲಿ ನಮ್ಮ ಮನಸ್ಸು ಆನಂದವಾಗಿಲ್ಲ, ಏನೋ ಮಧ್ಯೆ ಮಧ್ಯೆ ತೊಡಕುಗಳು ಬರ್ತಾನೇ ಇವೆ. ಆ ತೊಡಕುಗಳಿಂದ ಪಾರಾಗೋದು ಹೇಗೆ ಅಂತ ಅನ್ನೋದಕ್ಕೆ ಪುರಂದರದಾಸರು ಏನ್ ಮಾಡಿದ್ರು, ಅನ್ಯವಾರ್ತೆಯ ಬಿಟ್ಟವರಾಗಿ ಅಂತ ಹೇಳಿದ್ರು. ಈಗ ಅನ್ಯವಾರ್ತೆಯ ಬಿಡೋದು ಅಷ್ಟೊಂದು ಪುರಂದರದಾಸರು ಒಂದು ಪದದಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಸುಲಭ ಅಲ್ಲ ಅಂತಂದು ಯಾರಿಗ್ ಗೊತ್ತಾಗುತ್ತೆ? ಅನ್ಯವಾರ್ತೆಯ ಬಿಟ್ಟು ನೋಡಿದವರಿಗೆ ಮಾತ್ರ ಗೊತ್ತು. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ವೇರ್ ನೋಸ್ ವೇರ್ ಶೂ ಪಿಂಚಸ್ ಅಂತ. ಯಾರು ಚಪ್ಪಲಿ ಹಾಕೊಂಡಿದಾರೋ ಅವ್ರಿಗೆ ಗೊತ್ತು ಎಲ್ಲಿ ಚುಚ್ಚುತ್ತೆ ಎಲ್ಲಿ ಕಚ್ಚುತ್ತೆ ಅನ್ನುವಂಥದ್ದು ಅಂತ. ಈಗ ನೋಡಿ, ಅನ್ಯವಾರ್ತೆಯನ್ನು ಬಿಟ್ಟವರಾಗಿ ಎನ್ನುವಾಗ ಎಷ್ಟು ಕಷ್ಟ ಇದೆ ಅಂತಂದ್ರೆ, ಈ ಜಗತ್ತು ಝಗಮಗಿಸುವ ಜಗತ್ತು. ನಮಗ್ ಗೊತ್ತಿರೋ ಹಾಗೆ ನಾನು ಜಗತ್ತು ಅಂತ ಜ್ಞಾಪಿಸ್ಕೊಂಡ್ರೆ ಎಷ್ಟೊಂದು ವೈವಿಧ್ಯಮಯ, ವೈಚಿತ್ರ್ಯಮಯ, ವೈರುಧ್ಯಮಯ, ವೈಶಿಷ್ಟ್ಯಮಯ ಪ್ರಪಂಚ ಎಲ್ಲ ನಮ್ ಕಣ್ಮುಂದೆ ಬಂದ್ಬಿಡುತ್ತೆ. ಅದಷ್ಟನ್ನು ಬಿಡೋದೇನಷ್ಟು ಸುಲಭನ? ಝಗಮಗಿಸುವ ಜಗತ್ತು. ಹೋಗ್ಲಿ ನೋಡೋ ನಾನಾರು ಗಟ್ಟಿಯಾಗಿದ್ದೀನ ಅಂದ್ರೆ ದೃಢ ಮನಸ್ಸಿನೋನ ಅಲ್ಲ. ಮನಸ್ಸು ಅನ್ನೋದು ಮಂಗ, ಅಂದ್ರೆ ಅದು ವಿಪರೀತ ಚಂಚಲವಾದದ್ದು. ಅದಕ್ಕೆ ಯಾವ ಭಾವವೂ ಸ್ಥಾಯಿಯಾಗಿರದಷ್ಟು ವೇಗವಾಗಿ ನಮ್ಮ ಮನಸ್ಸಿನ ಸ್ಥಿತಿ ಬದಲಾಗುತ್ತೆ. ಹೀಗಿರೋದ್ರಿಂದ ಇಲ್ಲಿಗೆ ಜಗತ್ತು ಚಂಚಲಕಾರಕ, ಅದು ಕೂಡ ದೊಡ್ಡದು. ಮನಸ್ಸು ಚಂಚಲಕ್ಕೆ ಕಾದಿರುವಂಥದ್ದು. ಅದು ಎರಡೂ ಕೂಡಿದಾಗ ನಾವು ವ್ಯವಹಾರ ಎರಡನ್ನು ಬಿಟ್ಬೇಡ. ಜಗತ್ತನ್ನು ಬಿಟ್ಬಿಟ್ಟು ನನ್ನ ಪಾಡಿ ನಾನು ಇರ್ತೀನಿ ಅನ್ನಕ್ಕಾಗಲ್ಲ. ಜಗತ್ತನ್ನು ಬಿಟ್ಟು ಒಂದು ಘಳಿಗೆಯೂ ನಾವಿರಲಾರೆವು. ಅಂದ ಮೇಲೆ ಜಗತ್ತಿರ್ಬೇಕು, ನನ್ನ ಮಂಗದ ಮನಸ್ಸು ಅದನ್ನು ನೋಡ್ಬೇಕು, ಆಗ ಅನ್ಯವಾರ್ತೆಯ ಬಿಡಬೇಕು. ಇದು ಎಷ್ಟು ಕಷ್ಟ ಇದೆ ನೋಡಿ. ಜಗತ್ತಿನ ಆ ರೀತಿಯ ವೈವಿಧ್ಯವನ್ನ ನಾವು ಕಳೆಯಕ್ಕಾಗಲ್ಲ. ನಮ್ಮ ಗಮನವನ್ನ ಪ್ರತಿ ಕ್ಷಣದಲ್ಲೂ, ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ ಹೇಳ್ತಾರೆ, ದಿಸೆ ದಿಸೆಗೂ ಮುತ್ತಿ ಬರುವ ಪ್ರಕೃತಿಗ ದಾರು ವಶವಾಗದಿಹ ನರನು ಮಂಕುತಿಮ್ಮ ಅಂತ. ಹಾಗೆ ಆಕರ್ಷಕವಾದಂತಹ ಜಗತ್ತು ನೋಡುವ ನಾವು ಇದು ಹೇಗ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ತುಂಬಾ ಗಂಭೀರವಾದ ಪ್ರಶ್ನೆ. ಈಗ ಅನ್ಯವಾರ್ತೆಯ ಬಿಟ್ಟವರಾಗಿ ಅಂತಂದ್ರೆ ಜಗತ್ತನ್ನ ನೋಡೋಣ. ಜಗತ್ತನ್ನ ನಾವು ನೋಡಿ ಆ ಜಗತ್ತಿನಲ್ಲಿ ಭಾಗವಹಿಸಿ ನಮ್ಮ ಹೊಟ್ಟೆ ಹೊರ್ಕೊಳ್ತಾ ಇರೋ ಜನನ. ಹಾಗಿರೋದ್ರಿಂದ ಜಗತ್ತಿನ ವಾರ್ತೆಯೆಲ್ಲ ಬಿಟ್ಬಿಟ್ವಿ ಅಂತ ಇಟ್ಕೊಳ್ಳೋಣ. ಹೊಟ್ಟೆಗೆ ತಣ್ಣೀರು ಬಟ್ಟೆಯೇ. ವ್ಯಾವಹಾರಿಕ ಬದುಕು ಮುಂದುವರಿಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಜಗತ್ತಿನ ಸಂಪರ್ಕವನ್ನು ನಾವು ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮನಸ್ಸಿನ ವಿಷಯಕ್ಕೆ ಬರೋಣ. ಮನಸ್ಸಿನ ವಿಷಯಕ್ಕೆ ಬಂದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಮನಸ್ಸು ಅನ್ನೋದನ್ನ ಉಪನಿಷತ್ತಿನಲ್ಲೇನೆ ಆಲೋಚನೆಗಳ ನಿರಂತರವಾದ ಪ್ರವಾಹ ಅಂತ ಕರೀತಾರೆ. ಹಾಗಾಗಿ ಹೇಗೆ ಶೂನ್ಯವನ್ನ ಗಾಳಿ ವಿರೋಧಿಸುತ್ತೋ, ಎಲ್ಲರೂ ಶೂನ್ಯ ಕಂಡ್ರೆ ಗಾಳಿ ಹೋಗುತ್ತೋ, ಮನಸ್ಸು ಒಂದು ಕ್ಷಣವೂ ಸುಮ್ಮನಿರುವಂಥದ್ದಲ್ಲ. ಆದ್ರಿಂದ ಮನಸ್ಸನ್ನೇನಾದರೂ ಶೂನ್ಯ ಆಗಲು ಬಿಟ್ಟರೆ ಆಗ ನಮ್ಮ ಮನಸ್ಸು ಏನಾಗುತ್ತೆ ಅಂದ್ರೆ ಮಂಕಾಗಿ ಕೂತ್ಕೊಳ್ಳುತ್ತೆ. ಜಗತ್ತು ನಮ್ಮನ್ನು ನೋಡ್ಬಿಟ್ಟು ಇದ್ಯಾವುದೋ ರೋತಿಸೂರತ್ತಂತ ನಮ್ಮನ್ನು ಬಿಟ್ಟು ದೂರ ಹೊರಟೋಗುತ್ತೆ. ಆದ್ದರಿಂದ ಅನ್ಯವಾರ್ತೆ ಬಿಡುವ ಪ್ರಯತ್ನ ಮಾಡಿದ್ರೆ ಮೊದಲನೇದಾಗಿ ಬಿಡಕ್ ಆಗಲ್ಲ. ಎರಡನೇದಾಗಿ ನಾವು ಅನ್ಯವಾರ್ತೆಯನ್ನು ಬಿಟ್ಟಿದ್ದೇ ಆದರೆ ತೊಂದರೆ ಏನಾಗುತ್ತಪ್ಪ ಅಂತಂದ್ರೆ, ಆ ಪ್ರಪಂಚ ನಮ್ಮನ್ನ ಪೂರ್ಣವಾಗಿ ಉಪೇಕ್ಷೆ ಮಾಡ್ಬಿಡುತ್ತೆ. ಪ್ರಪಂಚವಿಲ್ಲದೆ ನಾವು ಬದುಕೋಕ್ ಸಾಧ್ಯ ಇಲ್ಲ. ಆದ್ದರಿಂದ ಅನ್ಯವಾರ್ತೆಯನ್ನು ಬಿಡುವುದು ಅವ್ಯಾವಹಾರಿಕ ಅಂತ ಯಾರೋ ಒಬ್ರು ಈ ಪದ್ಯವನ್ನ ನನ್ನ ಹತ್ರ ಪ್ರಸ್ತಾಪ ಮಾಡಿ ಹೇಳಿದ್ರು,
ಜೀವ ವಿರೋಧಿಯಾಗಿ ಬರೆದು ಬಿಟ್ಟಿದ್ದಾರೆ ಇಲ್ಲಿ ಪುರಂದರದಾಸರು. ಅನ್ಯ ವಾರ್ತೆ ಬಿಟ್ಟವರಾಗಿಂತ ನಾವು ಜೀವನ ಮಾಡಿಕೊಂಡು ಮೋಕ್ಷ ಗಳಿಸೋದಕ್ಕೆ ಪ್ರಯತ್ನ ಪಡೋರು ಈ ಪದ್ಯ ಏನಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ರು. ನಾವು ಅದಕ್ಕೆ ನಾನು ಹೇಳಿದ್ದು, ಶಬ್ದದ ಅರ್ಥ ಮಾತ್ರ ಸಾಕು ನನಗೆ ಅಂತ ಯಾರು ಹೊರಡ್ತಾರೋ ಅವ್ರಿಗೆ ಸಾಹಿತ್ಯ ಈ ತರ ಇಕ್ಕಟ್ಟು ತಂದಿಟ್ಬಿಡುತ್ತೆ. ಇನ್ನೊಬ್ರು ಇನ್ನೂ ವ್ಯಂಗ್ಯವಾಗಿ ಹೇಳಿದ್ರು, ಪುರಂದರದಾಸರಿಗೆ ಯಾರೋ ಅಕ್ಕಿ ಹಾಕೋದ್ ಬಿಟ್ಬಿಟ್ಟು ರಾಗಿ ತಂದ್ಬಿಟ್ರು, ಅದಕ್ಕೋಸ್ಕರ ಅವ್ರು ಹೇಳಿದ್ರು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ಒಂದು ಅಕ್ಕಿ ಹಾಕ್ಬಾರ್ದೆ, ರಾಗಿ ತಂದಿದ್ದೀರಾ ಅಂತ ಬೈದಿರೋ ಪದ್ಯ ಇದು. ನೋಡಿ, ಅರ್ಥ ನನಗೆ ಗೊತ್ತು, ಅದನ್ನ ಕಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ತೆ, ಆ ಸಂದರ್ಭಕ್ಕೆ ಅರ್ಥ ಮಾಡ್ಕೊಳ್ದೇಲೆ ನಂಗೆ ಗೊತ್ತಿರೋ ಅರ್ಥನ ಅದ್ರ ಮೇಲೆ ಹೊರತಿದ್ರೆ ಏನೆಲ್ಲ ವಿಕಾರಗಳಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿದೆ. ಅದಕ್ಕೇನೆ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಮೀನಿಂಗ್ ಆಫ್ ದಿ ಟೆಕ್ಸ್ಟ್ ಡಿಪೆಂಡ್ಸ್ ಅಪಾನ್ ಕಂಟೆಕ್ಸ್ಟ್. ಆ ಕಂಟೆಕ್ಸ್ಟ್ ಅಲ್ಲಿ ಮಾತ್ರ ಅರ್ಥ ಮಾಡ್ಕೋಬೇಕು. ಇಲ್ಲಿ ಗಮನಿಸಿ, ಅನ್ಯ ವಾರ್ತೆಯ ಬಿಟ್ಟವರಾಗಿ ಎನ್ನುವಾಗ ಅನ್ಯವನ್ನು ಬಿಟ್ಟವರಾಗಿ ಅಂತ ಹೇಳಲಿಲ್ಲ ಪುರಂದರದಾಸರು, ಅನ್ಯವೆಲ್ಲವ ಬಿಟ್ಟವರಾಗಿ ಅಂತ ಹೇಳಲಿಲ್ಲ. ಅವ್ರೇನ್ ಹೇಳಿದ್ರು? ಅನ್ಯ ವಾರ್ತೆಯ ಬಿಟ್ಟವರಾಗಿ ಅಂತ ಹೇಳಿದ್ರು. ಇವೆರಡಕ್ಕೂ ವ್ಯತ್ಯಾಸ ಇದೆ. ಅನ್ಯವನ್ನು ಬಿಡೋದು ಅಂದ್ರೆ ಜಗತ್ತನ್ನೇ ಬಿಡೋದು, ಅನ್ಯ ವಾರ್ತೆಯ ಬಿಡೋದು ಅಂದ್ರೆ ಬೇರೆ. ಜಗತ್ತಿನಲ್ಲೇ ಇರೋದು, ಅದನ್ನ ಕುರಿತು ಸದಾ ಅದರದ್ದೇ ಚಿಂತೆ ಮಾಡಕ್ ಹೋಗದೆ ಇರೋದು. ಲಕ್ಷ್ಮೀ ನಾಗರಾಜ್ ಅವರು ದಯವಿಟ್ಟು ಆಫ್ ಮಾಡ್ಬೇಕು, ನನಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ಇವರು ಹಾಗೆ ಯಾರು ಜಯಶ್ರೀ ಕುಸುನೂರ್ ಅವರು, ದಯಮಾಡಿ ನಂಗೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಾತಾಡುವಾಗ, ಅದಕ್ಕೋಸ್ಕರ ರೆಕಾರ್ಡಿಂಗಿಗೂ ತೊಂದರೆ ಆಗುತ್ತೆ. ಕ್ಷಮಿಸಿ. ಎನ್ನೇ ವಾರ್ತೆಯನ್ನು ಬಿಡಿ ಅಂತ ಹೇಳಿದ್ರೆ ಹೊರತು ಮುಂದೆ ಬರುತ್ತೆ ಅದೇ ಪದ್ಯದಲ್ಲಿ ಸಂಸಾರದ ಕಿರಿಕಿರಿ ಬಿಟ್ಟವರಾಗಿ ಅಂತ, ಸಂಸಾರ ಬಿಟ್ಟವರಾಗಿ ಅಂತ ಹೇಳಿಲ್ಲ ಪುರಂದರದಾಸರು. ಹೀಗಾಗಿ ಒಂದು ಪದ್ಯವನ್ನ ಅರ್ಥ ಮಾಡಿಕೊಳ್ಳುವಾಗ ಆ ಪದ್ಯದ ಇಡೀ ಅಂಶಗಳನ್ನ ಜಯಶ್ರೀ ಕುಸುಮೂರ್ ಅವರು ದಯವಿಟ್ಟು ವಾಲ್ಯೂಮ್ 0 ಮಾಡಿ. ಅರ್ಥ ಮಾಡ್ಕೊಳ್ಳುವಾಗ ಅನ್ಯದ ಕಡೆ ಗಮನ ಕೊಟ್ರೆ ವಾರ್ತೆ ಬಿಟ್ಬಿಡ್ತೀವಿ ನಾವು, ವಾರ್ತೆ ಕಡೆ ಗಮನ ಕೊಟ್ರೆ ಅನ್ಯ ಅನ್ನೋ ಪದನೇ ಬಿಟ್ಬಿಡ್ತೀವಿ. ಹೀಗೆಲ್ಲ ಮಾಡಿದ್ರೆ ಅದು ಅಪಾರ್ಥಕ್ಕೆ ದಾರಿಯಾಗುತ್ತೆ. ಆದ್ದರಿಂದ ದಯಮಾಡಿ ಅನುಭವವಾಗಿಸಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅನ್ಯ ವಾರ್ತೆಯನ್ನೆಲ್ಲ ಬಿಟ್ಬಿಟ್ರೆ, ಪ್ರಪಂಚದ ವಾರ್ತೆಯನ್ನೇ ಬಿಟ್ಬಿಟ್ರೆ ನಾವು ಬದುಕೋಕ್ ಸಾಧ್ಯವಿಲ್ಲ ಅನ್ನೋ ತರ ಹೇಳ್ತಿದ್ದೀನಿ. ಈಗ ಅದನ್ನ ನಾನು ಅನುಭವವಾಗಿ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಎಲ್ಲ ಗೊಂದಲಗಳ ಮಧ್ಯೆ ಅನ್ಯ ವಾರ್ತೆಯ ಬಿಡುವುದರ ಬಗ್ಗೆ ನಾನು ಕೆಲವು ಸಂಗತಿಗಳನ್ನ ಹೇಳಬೇಕಾಗುತ್ತೆ. ಜಗತ್ತು ಅದೆಷ್ಟೇ ದೊಡ್ಡದಿರಲಿ, ನಮ್ಮ ಪಾಲಿನ ಜಗತ್ತು ಚಿಕ್ಕದೆ. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ನಿನ್ನ ಕಣ್ಣು ಮನ ತಿಳಿದಷ್ಟು ನಿನ್ನ ಜಗ. ನಿನ್ ಕಣ್ಣಿಗೆ ಎಷ್ಟು ತಿಳಿಯುತ್ತೋ ಅಷ್ಟೇ ನಿನ್ ಜಗ. ಅಮೆರಿಕ ಇದೆ, ಕೆನಡಾ ಇದೆ, ಅದು ಯಾವುದು ನನ್ನ ಕಣ್ಣಿಗೆ ಬೀಳೋದಿಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಚಿಂತೆ ಮಾಡೋದಿಲ್ಲ. ನನ್ನ ಕಣ್ಣಿಗೆ ಯಾವ್ದು ಬೀಳುತ್ತೋ ಅದ್ರ ಮೇಲೆ ಚಿಂತೆ ಮಾಡ್ತೀನಿ. ನಿನ್ನ ಮನ ತಿಳಿಯುವಷ್ಟು ನಿನ್ನ ಜಗ, ನಿನ್ನ ಅಳಿಸುವ ನಗಿಸುವ ಎಲ್ಲ ನಿನ್ನ ಮಂದಿ. ಯಾರಪ್ಪ ನಿನ್ನ ಜನ ಅಂದ್ರೆ, ಯಾರು ನಿನಗಾಗಿ ಅಳುವರೋ, ಯಾರು ನಿನ್ನನ್ನು ಅಳಿಸಬಲ್ಲರೋ ಅವರ ಕಷ್ಟದಿಂದ ಅವರು ನಿನ್ನ ಮಂದಿ. ಉನ್ನತಿಗೆ ನೇರ್ದಂತೆ ನಿನ್ನ ಜಗ ವಿಸ್ತರಿಸುವುದು ಸಣ್ಣತನವದು ಸವೆದು ಮಂಕುತಿಮ್ಮ. ಹಾಗಾಗಿ ಸಣ್ಣತನವನ್ನು ಸವಿಸಿ ನಾವು ಉನ್ನತಿಗೇರ್ತಾ ಇದ್ದ ಹಾಗೆ ಈ ಜಗತ್ತಿನ ಸಂಪರ್ಕ ಅನ್ನೋದಿದೆಯಲ್ಲ, ಅದು ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಏನಾಗುತ್ತೆ, ನಾವು ನಮ್ಮ ಫೋಕಸ್, ನಮ್ಮ ಲಕ್ಷ್ಯ ಅನೇಕ ಕಡೆ ಇದ್ದದ್ದು ಚಿಕ್ಕದಾಗ್ತಾ ಕೊನೆಗೆ ಒಂದು ಬಿಂದುವಿಗೆ ಬರುತ್ತೆ. ಹಾಗಾದ್ರೆ ನಾವು ಪುರಂದರದಾಸರ ಅನ್ಯ ವಾರ್ತೆಯನ್ನು ಬಿಟ್ಟವರಾಗಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಪ್ರಪಂಚ ವಿಶಾಲ ಅನ್ನೋ ಸುಳ್ಳು? ಖಂಡಿತ ಸುಳ್ಳಲ್ಲ. ಆದ್ರೆ ನಾವು ಎಲ್ಲ ಪ್ರಪಂಚದ ಎಲ್ಲ ಅಂಶಗಳನ್ನು ಒಮ್ಮೆಗೆ ನೋಡ್ತೀವೋ? ಇಲ್ಲ. ನಾವು ನೋಡೋದು ಒಮ್ಮೆಗೆ ಒಂದು ವಿಷಯ ಮಾತ್ರ. 2 ವಿಷಯ ನೋಡೋಕ್ಕಾಗೋದಿಲ್ಲ. ನೀವು ಆಗತ್ತಾ? ಈಗ ನೋಡಿ, ಈ ರೀತಿಯ ಆಲೋಚನೆ ಮಾಡೋಣ. ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಆ ಕೆಲಸ ಮಾಡುವಾಗ ಏನಾಗ್ಬೇಕಾಗುತ್ತೆ, ಕೆಲಸದ ಕಡೆ ನನಗೆ ಲಕ್ಷ್ಯ ಕೊಡ್ಬೇಕಾಗುತ್ತೆ. ಆ ಲಕ್ಷ್ಯ ಕೊಡ್ಬೇಕಾದ್ರೆ ನಾನು ಬೇರೆ ಏನೇ ಇರಲಿ, ಮನೆ ಸುತ್ತ ಏನೇ ಇರಲಿ, ಏಕಾಗ್ರತೆಯಿಂದ ಅದನ್ನ ಮಾಡ್ತೀನಿ ನಾನು. ಆ ದೃಷ್ಟಿಯಿಂದ ಈ ನೋಡಿ, ಬೇರೆ ಪ್ರಪಂಚದ ಲಕ್ಷ್ಯವನ್ನು ಬಿಟ್ಟಲ್ಲದೆ ಒಂದು ಕಸ ಗುಡಿಸೋ ಕೂಡ ಸಾಧ್ಯ ಆಗೋದಿಲ್ಲ. ಕಸ ಗುಡಿಸುವಾಗಲೂ ಕೂಡ ನಾವು ಏಕಾಗ್ರತೆ ಇಲ್ಲದೆ ಇದ್ರೆ ಆ ಕಸ ಗುಡಿಸಿ ಸರಿಯಾಗಿ ಆಗೋದಿಲ್ಲ. ಹೌದು, ನನಗೆ ಪ್ರಪಂಚದಲ್ಲಿ ಅನೇಕ ಜನ ಗೊತ್ತಿದ್ದಾರೆ, ಅವ್ರ ಕಷ್ಟ ಸುಖ ಎಲ್ಲ ಜ್ಞಾಪಿಸ್ಕೊಂಡು ಕಸ ಗುಡಿಸ್ತೀನಿ ಅಂದ್ರೆ ಅವ್ರ ಕಷ್ಟ ಸುಖ ಜ್ಞಾಪಿಸ್ಕೋತೀರಾ, ಕಸ ಗುಡಿಸಿದ್ದಾಗೋದಿಲ್ಲ. ಆತ್ಮೀಯರೇ, ಈ ರೀತಿಯಾದಂತಹ
ಒಂದು ಆಲೋಚನೆ ಇರೋದ್ರಿಂದ ಈಗ ನಾನು ಅಂದ್ರೆ ಏನು ಅಂದ್ರೆ ಜಗತ್ತನ್ನೇ ಹೊತ್ಕೊಂಡು ತಿರುಗೋನು ಅನ್ನೋ ಭಾವನೆ ಇದೆಯಲ್ಲ, ಆ ಭಾವನೆಯ ಹೊರೆಯಲ್ಲಿ ನಾವಿದ್ದೀವಿ. ಮೊದಲು ನಾವು ತಿಳ್ಕೊಬೇಕಾದ್ದೇನಪ್ಪಾ ಅಂದ್ರೆ, ಒಂದು ಕ್ಷಣವನ್ನು ನಾವು ಗಮನಿಸಿದ್ರೆ ಆಗ ನಮ್ಮ ಪಾಲಿಗೆ ಇಡೀ ಜಗತ್ತು ಇರೋದಿಲ್ಲ. ನಾನು ಯಾವ ಕೆಲಸ ಮಾಡ್ತಿರ್ತೀನೋ ಅದರಲ್ಲಿ ಮಾತ್ರ ಇರುತ್ತೆ. ಹಾಗೆ ನೋಡಿದ್ರೆ ಪುರಂದರದಾಸರಿಗೆ ಈ ಅನ್ಯವಾರ್ತೆಯಂತಹ ಈಗಿನ ನಾವು ಭಾವಿಸಿದ ಅಸಹಜವಾದಂತಹದ್ದಂತ ಇಟ್ಕೊಳ್ಳ ತತ್ಕಾಲಿಕವಾಗಿ, ಆಮೇಲೆ ನೋಡೋಣ ಅಂತ ವಿಷಯ ಎಲ್ಲಿ ಬಂತು ಅಂತಂದ್ರೆ, ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಅನನ್ಯ ಚಿಂತೆಯಂತೋ ಯೋ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನೆ. ಅನನ್ಯ ಚಿಂತೆಯೋ ಅಂತ ಬರುತ್ತೆ. ಹಾಗೇನೆ 8ನೇ ಅಧ್ಯಾಯದಲ್ಲಿ ಕೂಡ ಅದು ಪ್ರಸ್ತಾಪ ಇದೆ. ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನಿ ಅಂತ ಇದೆ. ನಾನು ಅಭ್ಯಾಸ ಮಾಡೋಕೆ ಕೂತಾಗ ಮನಸ್ಸು ಎಲ್ಲೂ ಹೋಗದಾಗಿದ್ರೆ ಮಾತ್ರ ಅವರು ಯೋಗಿಗಳು ಅಂತ ಹೇಳ್ತಾರೆ. ಹೀಗೆ ಅನನ್ಯವಾಗಿ ಚಿಂತನೆ ಮಾಡುವಂಥದ್ದನ್ನ ಭಗವದ್ಗೀತೆಯಲ್ಲಿ ಅನೇಕ ಕಡೆ, ಸುಮಾರು ಒಂದು 20 ಕಡೆ ನಾನು ಲೆಕ್ಕ ಹಾಕಿದಾಗೆ ಪ್ರಸ್ತಾಪ ಇದೆ. ಆದ್ದರಿಂದ ಪುರಂದರದಾಸರು ಇದನ್ನ ಭಗವದ್ಗೀತೆ ಓದಿ ಬರೆದರು ಅಂತ ಹೇಳಿ ನಾನು ಪುರಂದರದಾಸರಿಗೆ ಅವಮಾನ ಮಾಡಲಾರೆ. ಪುರಂದರದಾಸರು ಭಗವದ್ಗೀತೆಯಲ್ಲಿ ಓದಿ ಅನನ್ಯ ಚಿಂತನೆಯನ್ನ ಮಾಡಿ ಆಮೇಲೆ ಬರೆದವರು ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ಸೆಳೆಯೋದಕ್ಕೆ ಬಯಸ್ತೀನಿ. ಆದ್ದರಿಂದ ಪದ್ಯ ಬರೆಯೋದು ಅಂದ್ರೆ ನನ್ನ ಕಲ್ಪನೆ ಏನಿದೆಯೋ ಅದನ್ನ ಬರೆದು ಬಿಟ್ರಾಯ್ತು ಅಂತ. ಆದ್ರೆ ಈ ಅನುಭವ ಸಾಹಿತ್ಯ ಇದೆಯಲ್ಲ, ಅದು ಅನುಭವಿಸಿ ಬರಿಬೇಕಾಗುತ್ತೆ. ಆದ್ದರಿಂದ ಅನುಭವ ಸಾಹಿತ್ಯವಾದ್ರಿಂದ ಇದು ಭಗವದ್ಗೀತೆಯ ರೆಫರೆನ್ಸ್ ಕೊಟ್ಬಿಟ್ರೆ ಇನ್ಯಾರು ಏನು ಮಾತಾಡೋ ಹಾಗಿಲ್ಲ ಅನ್ನೋದಕ್ಕೆ ಕೊಡ್ಲಿಲ್ಲ ನಾನು. ಅವರು ಅಲ್ಲಿಂದ ಅಧ್ಯಯನ ಮಾಡಿ, ಅಭ್ಯಾಸ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ ಬರೆದಂತಹ ಬರವಣಿಗೆ ಇದು ಅಂತ ಅಂದಾಗ ನಮ್ಗೆ ಪುರಂದರದಾಸರ ಬಗ್ಗೆ ಅವರೊಂದು ಪದ್ಯ ಬರೆದ್ರು, ಮಾತನ್ನ ಹೊಸದು ಬಿಟ್ಟು ಬರೆದ ಪದ್ಯ ಅಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಈಗ ನೋಡಿ, ಈಗ ಅನ್ಯವಾರ್ತೆಯನ್ನ ಬಿಡೋದು ಹೇಗೆ ಅನ್ನುವಂಥದ್ರ ಬಗ್ಗೆ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಮನುಷ್ಯನಿಗೆ 2 ಸಾಮರ್ಥ್ಯ ಇದೆ. ಒಂದು ನೆನಪಿಟ್ಕೊಳ್ಳೋ ಸಾಮರ್ಥ್ಯ, ಇನ್ನೊಂದು ಮರೆಯೋ ಸಾಮರ್ಥ್ಯ, ಇನ್ನೊಂದು ಅದನ್ನ ತಿಳ್ಕೊಂಡು ಸದಾ ಅದನ್ನ ಅನುಸರಿಸುವಂತ ಸಾಮರ್ಥ್ಯ. 3 ಇದೆ. ಅದನ್ನ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಎಲ್ಲರ ಹೃದಯದಲ್ಲೂ ನಾನಿದ್ದೀನಿ. ಮತ್ತಂ ಸ್ಮೃತಿಂ ಜ್ಞಾನಂ ಅಪೋಹನಂಚ, ನೆನಪು ನಾನೇ, ಜ್ಞಾನವೂ ನಾನೇ, ಮರವೂ ನಾನೇ ಅಂತ ಹೇಳ್ತಾನೆ. ಆದ್ದರಿಂದ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ, ಜ್ಞಾನ ಅಂದ್ರೆ ಎಲ್ಲವನ್ನೂ ನೆನಪಿಟ್ಕೊಳ್ಳೋದು, ಬದುಕು ಅಂದ್ರೆ ಪ್ರಪಂಚವನ್ನೆಲ್ಲ ನಾನು ತಿಳ್ಕೊಂಡು ಅದನ್ನ ಗ್ರಹಿಸಿ ಸಾಧಿಸೋದು ಅಂತ ತಿಳ್ಕೊಂಡಿದೀವಿ. ಇಲ್ಲ, ಹಾಗೆ ನೋಡಿದ್ರೆ ನೆನಪಿಟ್ಕೊಳ್ಳೋದಕ್ಕಿಂತ ಮರೆಯೋದೇ ತುಂಬಾ ಮಹತ್ವ ಕೊಡುತ್ತೆ. ಯಾಕಪ್ಪ ಅಂದ್ರೆ, ನಾವು ನೆನಪಿಟ್ಕೊಂಡಿದ್ದನ್ನು ಪಕ್ಕಕ್ಕೆ ಇಡದೆ ಇದ್ರೆ ನಾವು ಬೇರೆ ಕಡೆ ಲಕ್ಷ್ಯ ಹೊರಟೋಗುತ್ತೆ. ಏಕಾಗ್ರತೆ ಸಾಧಿಸ್ಬೇಕಾದ್ರೆ ಎಲ್ಲವನ್ನೂ ಮರೆತರೆ ಮಾತ್ರ ಸಾಧ್ಯ. ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅಂತ ಮುಂದಕ್ಕೂ ಇದೆ. ಅನುದಿನ ಭಜನೆ ಮಾಡೋದಿದೆಯಲ್ಲ, ಅದು ಅನ್ಯವಾರ್ತೆಯನ್ನು ಬಿಡುವ ಒಂದು ವಿಧಾನ ಅಂತ ಪುರಂದರದಾಸರೇ ಹೇಳ್ಬಿಟ್ಟಿದ್ದಾರೆ. ಭಜನೆ ಅಂದ್ರೇನು? ಭಜನೆ ಅಂದ್ರೆ ಆ ಪ್ರಕೃತಿಯ ಸೃಷ್ಟಿಕರ್ತನ ಗುಣಗಾನ ಮಾಡುವಾಗ ನಾನು ಅನ್ನೋದು ಮರ್ತೋಗುದು. ನಾನು ಅನ್ನೋದು ಮರ್ತೋದ್ರೆ ಮರಿಬೇಕಾದ್ದು ಜಗತ್ತನ್ನಲ್ಲ, ನನ್ನನ್ನು ಮರೆತ್ರೆ ಜಗತ್ತನ್ನೇ ಮರ್ತ ಹಾಗೆ. ಯಾಕೆಂದ್ರೆ ಜಗತ್ತು ನನ್ನನ್ನು ಕಾಡ್ಸೋದು ಹೇಗೆ? ನನಗೆ ಬೇಕು ಅನ್ನೋ ಹಾಗೆ ಕಾಡ್ಸುತ್ತೆ, ಬೇಡ ಅನ್ನೋ ಹಾಗೆ ಕಾಡ್ಸುತ್ತೆ. ಅದರಿಂದ ಅನ್ಯವಾರ್ತೆಯ ಬಿಟ್ಟವರಾಗಿಂದ್ರೆ ಅದ್ರ ಪಾಡಿಗೆ ಅದಿರ್ಲಿ, ನೀವು ನಿಮ್ಮ ಪಾಡಿಗೆ ನೀವು ಇರಿ. ಆದ್ರೆ ಅನ್ಯ ವಾರ್ತೆ ಆಗೋದು ಯಾವಾಗ ಅಂದ್ರೆ, ನಾನು ನನ್ನ ಬೇಕು ಬೇಡುಗಳಿಂದ. ಅದರಿಂದ ನನ್ನ ಬೇಕು ಬೇಡಗಳನ್ನ ಬಿಟ್ಟವರಾಗಿ ಅಂತ ಪುರಂದರದಾಸರು ಹೇಳಿದ್ದಾರೆ ಅನ್ನುವಂಥದಕ್ಕೆ ಆ ಪದ್ಯದಲ್ಲೇ ಮುಂದಿನ ಭಾಗದಲ್ಲಿದೆ ನೋಡಿ. ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ಅನುದಿನ ಭಜನೆ ಮಾಡಿದ್ರೆ ಸಹಜವಾಗಿ ನಾವು ಅನ್ಯವಾರ್ತೆ ಮರ್ತೋಗುತ್ತೆ. ಈಗ ನಾನೊಂದು ಭಜನೆ ಮಾಡ್ಬೇಕಾದ್ರೆ ಬಾಯಲ್ಲಿ ತುಟಿಯಲ್ಲಿ ಶಬ್ದಗಳು ಪುಟ್ಟಿದ್ರೆ ಮನಸ್ಸು ಕೇಳುದಿಲ್ಲ, ಮನಸ್ಸು ಏಕಾಗ್ರತೆಗೆ ಬರೋದಿಲ್ಲ. ಆದ್ರೆ ಆ ಹೇಳುವುದೆಲ್ಲ ಕಲ್ಪನೆಯಿಂದ ನನ್ನದಾಗಿಸಿಕೊಂಡ್ರೆ ಆ ಭಜನೆಯ ಪ್ರಪಂಚದಲ್ಲಿ ನಮ್ಮ ಸುತ್ತಣ ಪ್ರಪಂಚ ಸಹಜವಾಗೇನೆ ಹಿಂದೆ ಸರಿದು ದಾರಿ ಬಿಟ್ಬಿಡುತ್ತೆ.
ಆದ್ದರಿಂದ ಅನ್ಯವಾರ್ತೆ ಬಿಡುವುದು ಹೇಗೆ ಅಂತ ಅನ್ನೋದನ್ನ ಪುರಂದರದಾಸರು ಹಾಗೆ ಹೇಳಿದರು ಅನ್ನೋದನ್ನ ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಆಯ್ತು, ನಾವು ಇವತ್ತೆಲ್ಲ ರಭಸ ಜೀವನದ ಜನ, ನಾವು ಕೂತ್ಕೊಂಡು ಭಜನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಪುರಂದರದಾಸರು ಹೇಳಿದಾಗೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಅನ್ಯವಾರ್ತೆ ಬಿಡೋದು ಹೇಗೆ ಅಂತ ನಮ್ಗೆ ಸಹಜವಾಗಿ ಅನುಮಾನ ಬರುತ್ತೆ. ಪುರಂದರದಾಸರು ಇವತ್ತಿನ ಕಷ್ಟ ನೋಡ್ಕೊಂಡು ಬರ್ದಿದಾರ, ಅವ್ರೇನೋ ಬರೆದ್ಬಿಟ್ರು ಹೋಗ್ಬಿಟ್ರು, ನಾವು ಎಲ್ಲ ಚಪ್ಪಾಳೆ ತಟ್ಬಿಟ್ವಿ. ಅನ್ಯವಾರ್ತೆ ಬಿಡೋದು ನಾವು ಎಷ್ಟು ದಿವಸ ಪ್ರಯತ್ನ ಪಟ್ಟಿದ್ದೀವಿ, ನಮ್ಗೇನೂ ಆಗಿಲ್ಲ ಅಂತ ಅನ್ನುವವರು ಅನೇಕರು ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಪ್ರಪಂಚ ಎಷ್ಟೇ ದೊಡ್ಡದಿರ್ಲಿ, ನಾನು ಒಂದು ಕೆಲಸ ಮಾಡ್ತೀನಿ, ಆ ಕೆಲಸದಲ್ಲಿ ನನಗೆ ಲಕ್ಷ್ಯ ಎರಡೇ: ಕೆಲಸ ಮಾಡಿಸುತ್ತಿರುವ ನನ್ನೊಳಗಿನ ಚೈತನ್ಯ ಮತ್ತು ಈ ಕೆಲಸಕ್ಕೆ ಪೂರಕವಾಗಿರುವ ಜಗತ್ತು. ಈಗ ನಾನು ಹಾಡು ಕಲ್ತ್ಕೋತಿದ್ದೀನಿ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಗದ್ದಲ ಎಬ್ಬಿಸ್ಬಿಟ್ರೆ ನಾನು ಎಲ್ಲಿಂದ ಹಾಡು ಕಲ್ತ್ಕೊಳ್ಳಿ, ಏಕಾಗ್ರತೆ ಹೆಂಗ್ ಮಾಡಿ? ಹಾಗಾಗಿ ನನಗೆ ಶಾಂತ ಹಿನ್ನೆಲೆ ಬೇಕು, ನಾನು ಹಾಡು ಕಲ್ತ್ಕೋಬೇಕು ಅನ್ನುವಂತಹ ಆಸೆ ಬೇಕು, ಆ ಹಾಡು ಕಲ್ತ್ಕೊಳ್ಳೋದಕ್ಕೆ ಹಾಡಬೇಕು, ಆ ಹಾಡೋಕೆ ನನ್ಗೆ ಚೈತನ್ಯ ಬೇಕು. ಆದ್ರಿಂದ ಪ್ರತಿ ಕೆಲಸವನ್ನು ಏಕಾಗ್ರತೆಯಿಂದ ಮಾಡಬೇಕಾದ್ರೆ ನನ್ನೊಳಗಿನ ಚೈತನ್ಯದ ಸ್ಮರಣೆ ಆಗ್ಬೇಕು. ಆ ಚೈತನ್ಯ ನನಗೆ ಶಕ್ತಿ ಕೊಡುತ್ತೆ ಅನ್ನೋ ಧೈರ್ಯ ಬೇಕು. ಆದ್ರಿಂದಲೇ ಅವನು ಹೇಳಿದ್ದು, ಯಾರು ನನ್ನನ್ನು ಅನನ್ಯವಾಗಿ ಭಜಿಸ್ತಾರೋ ಅವ್ರಿಗೆ ನಾನು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದ್ದು. ಯಾಕೆ ಅಂತಂದ್ರೆ ಅನನ್ಯವನ್ನು ಭಜಿಸುವಾಗ ಜಗತ್ತು ಹಿಂದೆ ಸರಿಯುತ್ತೆ, ನನಗೆ ಕೆಲಸ ಒಂದೇ ಕಾಣುತ್ತೆ, ನನ್ನ ಬೇಕು ಬೇಡಗಳು. ನೋಡಿ, ಈಗ ನೀವು ಯಾವ್ದೋ ಲೇಖನ ಬರಿತಿರ್ತಿದ್ದೆ ನಾನು, ನನ್ನ ತಂಗಿ ತಿಂಡಿ ತಿನ್ನಕ್ ಬಾ ಅಂದ್ರೆ ನಾನು ಹೋಗ್ತಿರ್ಲಿಲ್ಲ, ಬರದ್ ಮುಗಿಯೋವರೆಗೂ ಹೋಗ್ತಿರ್ಲಿಲ್ಲ. ನಾನು ಆರೋಗುತ್ತೆ, ನೀನ್ ಬರೆಯೋದು ಆಮೇಲೆ ಮಾಡು ಬಾ ಅಂತ ಅವಳು ಗಲಾಟೆ ಮಾಡೋಳು. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನನಗೂ ಹೊಟ್ಟೆ ಹಸಿದಿದೆ, ನಾ ರಾತ್ರಿ ಊಟ ಮಾಡಿಲ್ಲ, ಬೆಳಗ್ಗೆ ತಿಂಡಿ ಅವಳು ಮಾಡಿದಾಳೆ, ಬಿಸಿ ಬಿಸಿ ಇದೆ, ಆದ್ರೆ ನಾನು ಹೋಗ್ತಿರ್ಲಿಲ್ಲ. ಯಾಕೆ ಹೋಗ್ತಿರ್ಲಿಲ್ಲ? ಹೊಟ್ಟೆ ಹಸುವನ್ನು ಮೀರುವಂಥದ್ದು. ಹೊಟ್ಟೆನೂ ನಂದಲ್ವಲ್ಲ, ಆ ಕೆಲಸ ನಂದಲ್ಲ. ಆದ್ರಿಂದ ಕೆಲಸದ ಏಕಾಗ್ರತೆ, ಕೆಲಸಕ್ಕೆ ಕಾರಣವಾದ ಸೃಷ್ಟಿ ಹಾಗೂ ಸೃಷ್ಟಿಕರ್ತ ಎಲ್ಲವೂ ನನಗೆ ಜ್ಞಾಪಕ ಬಂದ್ರೆ ಆಗ ಏನಾಗುತ್ತೆ, ಇದನ್ನ ಅನುಸ್ಮರಣೆ ಅಂತಾರೆ. ಆದ್ರಿಂದ ಕೆಲಸವನ್ನು ಮಾಡ್ತಾ ಆ ಚೈತನ್ಯ ಕೆಲಸ ಮಾಡಿಸ್ತಿದೆ ನನ್ನ ಕೈಲಿ, ನಾನಲ್ಲ ನಾಹಂಕರ್ತ ಹರಿರ್ಕರ್ತ ಅನ್ನೋ ಒಂದು ಮಾತಿದೆಯಲ್ಲ, ಆ ಭಾವದಿಂದ ಕೆಲಸ ಮಾಡಿದ್ರೆ ಆ ಕೆಲಸವೂ ಚೆನ್ನಾಗಾಗುತ್ತೆ, ಆಮೇಲೆ ಜಗತ್ತು ಹಿಂದೆ ಸರಿಯುತ್ತೆ. ಆಗ ನಾನು ಕೆಲಸದಲ್ಲಿ ತನ್ಮಯವಾಗ್ತೀನಿ. ಆ ತನ್ಮಯವಾಗುವಂಥದ್ದಿದೆಯಲ್ಲ, ಅನ್ಯವಾರ್ತೆ ಬಿಟ್ಟವರಾಗಿ ಆದಾಗ. ಆದ್ದರಿಂದ ಪುರಂದರದಾಸರು ಹೇಳಕ್ ಹೊರಟಿರೋದು ಅಂದ್ರೆ, ಪ್ರಪಂಚನೆಲ್ಲ ಸುಟ್ಟಾಕ್ಬಿಡಿ ಅಂತಲೋ, ಅಥವಾ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡಿ, ಪ್ರಪಂಚನ ಒಂಚೂರು ನೋಡ್ಬೇಡಿ ಅಂತಲ್ಲ ಅವ್ರು ಹೇಳಿದ್ರು. ಪ್ರಪಂಚ ಅದ್ರ ಪಾಡಿಗೆ ಅದರ ಲೀಲೆ ನಡೀತಾ ಹೋಗ್ಲಿ. ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಆ ಪ್ರಪಂಚದ ವಾರ್ತೆಯನ್ನು ಬಿಟ್ಟು ಮಾಡುವ ಕೆಲಸದ ಕಡೆಗೆ ಲಕ್ಷ್ಯ ಕೊಡಿ. ಯಾವ್ದು ಎಷ್ಟೆಲ್ಲ ಇದ್ರು ಮಾಡಕ್ಕಾಗೋದು ಒಂದೇ ಕೆಲಸ ತಾನೆ ಒಂದ್ಸರಿಗೆ, ಅದನ್ನ ಮಾಡ್ತಾ ಇರಿ ಅಂತ. ಇದನ್ನ ಕರ್ಮಯೋಗ ಅಂತ ಕರೀತಾರೆ. ಕರ್ಮಯೋಗ ಅಂದ್ರೇನು? ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ನನ್ನನ್ನು ಮರೆತು ಕೆಲಸವನ್ನೇ ಮುಂದು ಮಾಡಿ, ಆ ಕೆಲಸದಲ್ಲಿ ನನ್ನನ್ನು ಮರೆತಿರೋದು ನಾನಿದ್ರೆ ತಾನೆ, ನಂಗೆ ಬೇಕು ಬೇಡಗಳಿದ್ರೆ ತಾನೆ ಲೋಕವಾರ್ತೆ ಬೇಕಾಗೋದು. ನಂಗೆ ಬೇಕು ಇಲ್ಲ ಬೇಡವೂ ಇಲ್ಲ ಅಂದ್ರೆ ಲೋಕದ ಪಾಡಿಗೆ ಲೋಕ ಇರ್ಲಿ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ ಅಂತ ತನ್ಮಯವಾಗಿ ಕೆಲಸ ಮಾಡೋದನ್ನ ಕರ್ಮಯೋಗ ಅಂತ ಕರೀತಾರೆ. ಯೋಗಿಯಾದವನು ತನ್ನಲ್ಲಿಯೇ ತಾನು ಸಂತೃಪ್ತನಾಗಿರುವುದರಿಂದ ಅವನಿಗೆ ಲೋಕದ ಹಂಗಿಲ್ಲ, ಲೋಕವಾರ್ತೆ ಬಿಟ್ಟವನಾಗ್ತಾನೆ. ಅಂದ್ರೆ ಏನಾಯ್ತು? ಲೋಕವಾರ್ತೆ ಬಿಟ್ಟವರಾಗಿದ್ರೆ ಯೋಗ ಸಾಧಿಸಿ ಆಲೋಚನೆಯಿಂದ ತನ್ಮಯವಾಗಿ ಮಾಡೋದನ್ನೇ ಕರ್ಮಯೋಗ ಅಂತಾರೆ. ಸಾರಿ, ಕ್ರಿಯೆಯಿಂದ ತನ್ಮಯತೆಯನ್ನ ಸಾಧಿಸೋದನ್ನ ಕರ್ಮಯೋಗ ಅಂತಾರೆ. ಬೇಡ, ಕೆಲಸ ಮಾಡಕ್ ನನ್ ಕೈಲಿ ಆಗಲ್ಲ, ನನ್ಗೆ ವಯಸ್ಸಾಗೋದು, ನಾನು ಏನು ಕೆಲಸ ಮಾಡ್ಲಾರೆ, ಆದ್ರೆ ಏನೋ ಒಂದು ಆಲೋಚನೆ ಮಾಡಬಲ್ಲೆ ಅಂದ್ರೆ, ಆಲೋಚನೆ ಮಾಡುವಾಗ್ಲೂ ಈ ಪ್ರಪಂಚನ ಮರಿಬೇಕು ಅಲ್ವಾ? ಒಂದ್ ಗಾದೆ ಇದೆ ಕನ್ನಡದಲ್ಲಿ, ಕಪಿನ್ ಕೂರಿಸ್ಕೊಂಡು ಜಪಕ್ ಕೂದ ಹಾಗೆ ಅಂತ. ಯಾವುದು ಕಪಿ? ನಮ್ಮ 5 ಇಂದ್ರಿಯಗಳು ಕಪಿಗಳೇ. ಅವುಗಳು ಏನ್ ಮಾಡುತ್ತವೆ? ಬರುತ್ತವೆ, ನಾವು ಸುಮ್ಮನೆ ಜಪ ಮಾಡ್ತಿದ್ರೆ ಅದಕ್ಕೆ ಹೊತ್ತು ಹೋಗಲ್ವಲ್ಲ, ಬರುತ್ತವೆ, ಮೇಲೆ ಹತ್ತು ಕೂತ್ಕೊಳ್ಳಕ್ ಹೋಗುತ್ತವೆ, ಶಾರ್ಟ್ ಎಳೆಯುತ್ತವೆ, ಏನೇನೋ ಮಾಡುತ್ತವೆ. ಹಾಗೆ ಇಂದ್ರಿಯಗಳ ಈ ಕಪಿಯನ್ನ ಪಕ್ಕಕ್ಕಿರಿಸಿ ಜಪ ಮಾಡ್ತಿರ್ತಾನೆ ನೀವು. ಆದ್ದರಿಂದ ಆಲೋಚನೆ ಮಾಡ್ಬೇಕಾದ್ರೂ ಜಗತ್ತನ್ನ ಮರೆತರೆ ಮಾತ್ರ ಸಾಧ್ಯ, ಅನ್ಯವಾರ್ತೆ ಬಿಟ್ಟರೆ ಮಾತ್ರ ಸಾಧ್ಯ. ಅದನ್ನ ಏನಂತ ಕರೀತಾರೆ? ಜ್ಞಾನಯೋಗ ಅಂತ ಕರೀತಾರೆ. ಕೆಲಸದಲ್ಲಿ ಜಗವನ್ನು ಮರೆಯುವುದೇ ಕರ್ಮಯೋಗ, ಆಲೋಚನೆಯಲ್ಲಿ ಜಗವನ್ನು ಮರೆಯುವುದೇ ಜ್ಞಾನಯೋಗ.
ಭವ್ಯವಾದ ಸೃಷ್ಟಿ. ನಾನು ಹುಟ್ಟೋದಕ್ ಮುಂಚೆನೂ ಇತ್ತು, ನಾನು ಹೋದ್ಮೇಲೂ ಇರುತ್ತೆ. ಪ್ರಪಂಚದಲ್ಲಿ ನಾನು ಸುಮ್ಮನೆ ಒಂದು ಭಾಗವಹಿಸ್ತಾ ಇರೋ ಪಾತ್ರ, ನನ್ನ ಪಾತ್ರ ಮುಗಿದೋದ್ಮೇಲೂ ನಾಟಕ ಮುಂದುವರಿಯುತ್ತೆ ಅಂತ ಅನ್ನುವ ಒಂದು ಭವ್ಯವಾದ ಒಂದು ಸೃಷ್ಟಿಯ ಭಾಗ ನಾನು ಅಂತ ಭಾವಿಸುವಂಥದ್ದು ಇದೆಯಲ್ಲ, ಅದನ್ನ ಭಕ್ತಿ ಯೋಗ ಅಂತ ಕರೀತಾರೆ. ಈ ಮೂರು ದಾರಿಯಲ್ಲಿಯೂ ಕೂಡ ಏನಾಗುತ್ತೆ ಅಂತಂದ್ರೆ ಈ ಅನ್ಯವಾರ್ತೆಯನ್ನ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೂ ಒಂದು ವಿಧಾನ ಇದೆ, ಅದನ್ನ ಅನನ್ಯ ಯೋಗ ಅಂತ ಕರೀತಾರೆ. ಸಾಮಾನ್ಯಕ್ಕೆ ನಮ್ಮ ತಾಪತ್ರೆಯ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಯಾಕೆ ನುಗ್ಗತ್ತೆ ಅಂತಂದ್ರೆ, ನಾನೇನೋ ಕೆಲಸ ಮಾಡಿದ್ದೀನಿ, ಆ ಕೆಲಸ ಆಗುತ್ತೋ ಇಲ್ವೋ, ಆ ಕೆಟ್ಟೋದ್ರೆ ಏನ್ ಮಾಡೋದು, ಈ ಕೆಲಸ ಆದ್ರೆ ಇನ್ ಮುಂದಿನ ಕೆಲಸ ಏನ್ ಮಾಡ್ಲಿ, ಹೀಗೆ ನಮ್ಮನ್ನ ಪ್ರಪಂಚ ಕಟ್ಟಾಗುತ್ತೆ ಅನ್ನೋದಕ್ಕಿಂತ ನಾವು ಮಾಡುವ ಕೆಲಸ ಕಟ್ಟಾಕೋದು ಜಾಸ್ತಿ. ನಾವು ಮಾಡುವ ಕೆಲಸ ನಮ್ಮನ್ನ ಕಟ್ಟಾಕಿದ್ರೆ ಆಗ್ಲೂ ಕೂಡ ನಾವು ಏನಾಗುತ್ತೆ, ಮನಸ್ಸು ಅನ್ಯವಾರ್ತೆ ಆಗ್ಬಿಡುತ್ತೆ. ಯಾಕೆಂದ್ರೆ ಕೆಲಸ ಮಾಡಿದ್ ನಾವಲ್ಲ, ನಮ್ಮ ದೇಹ. ನಾವು ಕೆಲಸನ ಸ್ಪಾನ್ಸರ್ ಮಾಡಿತ್ತು, ನನ್ನ ಚೈತನ್ಯ ಕೆಲಸನ ಸ್ಪಾನ್ಸರ್ ಮಾಡ್ತು. ಆದ್ರೆ ಆ ಚೈತನ್ಯಕ್ಕೆ ಯಾವ ಹಂಗೂ ಇಲ್ಲ. ಆ ಚೈತನ್ಯ ಹೀಗೆ ಆಗ್ಬೇಕು ಅಂತ ಏನಿಲ್ಲ. ದೇಹ ಮಾಡ್ತಿರೋ ಎಲ್ಲ ಕೆಲಸಗಳು ದೇಹದ ಸಲುವಾಗಿ. ದೇಹದ ಕೆಲಸಕ್ಕೆ ಪೂರಕವಾದ ಭಾಷೆಯು ದೇಹಕ್ಕೆ ಸಂಬಂಧಪಟ್ಟದ್ದೇ. ಆದ್ದರಿಂದ ಈ ಕೆಲಸ ಆದ್ರೂ ಸರಿಯೇ ಹೋದ್ರೂ ಸರಿಯೇ ಈ ದೇಹಕ್ಕೆ ರಕ್ತ ಪರಿಚಲನೆ ಆಗ್ಬೇಕು, ಕೆಲಸ ಮಾಡ್ಬೇಕಾಗಿತ್ತು. ನಾನು ಇದ್ದಿದ್ರಲ್ಲಿ ಒಳ್ಳೆ ದೇಹ ಕೆಲಸ ಮಾಡ್ತಿದೆ, ಅದೇನ್ ಬೇಕಾದ್ರೂ ಆಗ್ಲಿ ಎನ್ನುವ ಸೇವಾ ಭಾವದಿಂದ ಕೆಲಸ ಮಾಡಿ ಎಲ್ಲವನ್ನೂ ಹರಿಪ್ರೇರಣೆ ಅಂತ, ಹರಿಪ್ರೇರಣೆ, ಹರಿಯ ಬೆಂಬಲ, ಹರಿಯ ಒಂದು ಹರೀಂದ್ರ ಸೃಷ್ಟಿಕರ್ತ ಅಂತ ಇಟ್ಕೊಳ್ಳಿ, ಹರಿಯ ಒಂದು ಇದು ಕೊಟ್ಟಿರುವಂತಹ ಅವಕಾಶದಿಂದ ಆಗ್ತಿದೆ ಹೊರತು ನಂದು ಏನು ಇಲ್ಲ ಅನ್ನುವಂಥ ನಾನು ಇಲ್ಲವಾಗಿಸುವ ಸೇವಾ ಕಾರ್ಯದಲ್ಲಿ ಕೂಡ ಅನ್ಯವಾರ್ತೆಯನ್ನ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದ್ದರಿಂದ ಜಗತ್ತನ್ನ ನೋಡ್ಬಿಟ್ಟು ನಾನು ಜಗತ್ತನ್ನೆಲ್ಲ ಬಿಡೋದು ಕಷ್ಟ ಅಂದ್ರೆ, ನನ್ನನ್ನ ನೋಡ್ಬಿಟ್ಟು ನನ್ನ ಮನಸ್ಸು ಚಂಚಲ ಆದ್ರಿಂದ ಕಷ್ಟ ಅನ್ನಕ್ಕಿನ್ನ ಎಷ್ಟು ಸುಲಭವಾದ ದಾರಿ ಇದೆ ಅಂತಂದ್ರೆ, ಒಂದು ಅನನ್ಯವಾದಂತಹ ಕೆಲಸ ಮಾಡಿಬಿಟ್ರೆ, ಆ ಕೆಲಸದಲ್ಲಿ ತನ್ಮಯತೆಯನ್ನು ಸಾಧಿಸಿದ್ರೆ ಆಗ ಅನ್ಯವಾರ್ತೆಯನ್ನ ಸಾಧಿಸೋದು ಏನು ಕಷ್ಟ ಇದೆ. ಅದಕ್ಕೆ 4 ಪದಗಳಿವೆ. ಒಂದು ತನ್ಮಯತೆ ಅಂದ್ರೇನು, ನಾನು ಮಾಡುವ ಕೆಲಸ, ಆಲೋಚನೆ ಮತ್ತು ಭಾವದಲ್ಲಿ ನಾನೇ ಮೈ ಮರೆಯೋದು, ತನುವನ್ನ ಅರ್ಪಿಸ್ಬಿಡೋದು, ಅದಕ್ಕೆ ತನ್ಮಯತೆ ಅಂತ ಕರೀತಾರೆ. ಇನ್ನೊಂದು ಪದ ಇದೆ, ಅದೇನಪ್ಪಾ ಅಂದ್ರೆ ತಲ್ಲೀನತೆ ಅಂತ. ನಾನು ಅನ್ನೋದು ಈಗ ಉಪ್ಪಿನ ಬೊಂಬೆ ಸಮುದ್ರಕ್ಕೆ ಹೋಗ್ಹಾಗೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು. ಹಾಗಾಗಿ ಜಗತ್ತಿನ ಎಲ್ಲ ಲೀಲೆಗಳಲ್ಲಿ ನನ್ನ ಮಾತು, ನನ್ನ ಕಥೆಯೂ ಒಂದು ಲೀಲೆ ಅಂತ. ಆದ್ರಿಂದ ಲೀಲೆ ಪ್ರಧಾನವಾಗಿ ನಾನು ಹಿಂದೆ ಸರಿತೀನಿ, ನಾನು ಅನ್ನೋದು ನಿಧಾನವಾಗಿ ಇಲ್ಲವಾಗ್ತೀನಿ. ನಾನು ಇಲ್ಲವಾಗೋದೇ ಅನ್ಯವಾರ್ತೆಯನ್ನು ಬಿಡೋದು. ಯಾಕಂದ್ರೆ ನಾನು ಅನ್ನೋ ದೇಹವೇ ಅನ್ಯ, ನನ್ನ ಮನಸ್ಸು ಅನ್ನೋದೇ ಅನ್ಯ. ಅದನ್ನ ಬಿಟ್ರೆ ಪ್ರಪಂಚ, ನಾನು ಆಗ್ಲೇ ಹೇಳಿದೆ, ಪ್ರಪಂಚನೆಲ್ಲ ಬಿಡ್ತೀನಿ ಅನ್ನಕ್ಕಿಂತ ನನ್ನ ಮನಸ್ಸು ಬಿಡೋದು ಅಂತ. ಹಾಗಾಗಿ ಅದನ್ನ ತಲ್ಲೀನತೆ ಅಂತ ಅಂತಾರೆ. ಇನ್ನೊಂದು ಇದೆ, ತನ್ಮಯತೆ, ತಲ್ಲೀನತೆ, ತತ್ಪರತೆ ಅಂತ ಒಂದಿದೆ. ತತ್ಪರತೆ ಅಂದ್ರೆ ಇರೋದು ಅದೇ, ನಾನು ಅನ್ನೋದೇ ಇಲ್ಲ, ನಾನು ಅನ್ನೋದೇ ಹುಸಿ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಳ್ಳುವಂಥದ್ದಿದೆಯಲ್ಲ, ಅದು ತನ್ಮಯತೆ, ತಲ್ಲೀನತೆ, ಏನೋ ತತ್ಪರತೆ. ಇನ್ನೊಂದು ತಾದಾತ್ಮತೆ ಅಂತ ಒಂದಿದೆ. ತಾದಾತ್ಮತೆ ಅಂದ್ರೆ ಅದು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಪ್ರಕೃತಿಯ ಚೂರಾದವನು ನಾನು ಪ್ರಕೃತಿಗೆ ಸೇರಿದವನು. ನಾನು ಅಂದ್ರೆ ಈ ಚೂರಲ್ಲ, ಇಡೀ ಪ್ರಕೃತಿ. ನೀನ್ ಯಾರ ಮಗ, ನೀವ್ ಯಾವ ಕುಟುಂಬಕ್ಕೆ ಸೇರಿದವರು ಅಂದಾಗ ಏನಾಗುತ್ತೆ ಹೇಳಿ, ಇಡೀ ಕುಟುಂಬವೇ ನಾನಾಗ್ತೀನಿ. ಹಾಗಾಗಿ ಪ್ರಕೃತಿಯೇ ನನ್ನ ಕುಟುಂಬ ಅಂತ ಭಾವಿಸಿದ್ರೆ ಅದನ್ನ ತಾದಾತ್ಮ್ಯತೆ ಅಂತ ಕರೀತಾರೆ. ಆದ್ದರಿಂದ ನಾವು ಏನು ತಪಸ್ ಮಾಡಬೇಕು ಅಂದ್ರೆ ಏನಂತ ಅರ್ಥ ಅಂದ್ರೆ, ನಾನುವನ್ನ ಹಿಂದೆ ಸರಿಸಿ ಕೆಲಸವೇ ಪ್ರಧಾನವಾಗುವುದು, ಆಲೋಚನೆಯೇ ಪ್ರಧಾನವಾಗುವುದು, ಭಾವವೇ ಪ್ರಧಾನವಾಗುವುದು, ಸೃಷ್ಟಿಯೇ ಪ್ರಧಾನವಾಗುವುದು. ಸೃಷ್ಟಿಕರ್ತನ ಜ್ಞಾಪಿಸ್ಕೊಂಡ್ರೆ ಅದು ಅನುಕೂಲ. ಯಾಕೆಂದ್ರೆ ಸೃಷ್ಟಿಕರ್ತ ಸೃಷ್ಟಿಯಲ್ಲಿ ಮಧ್ಯೆ ಮೂಗು ತೂರ್ಸಕ್ ಹೋಗುದಿಲ್ಲ. ಅವನು ಸುಮ್ಮನಿರ್ತಾನೆ, ಏನೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ. ಅವನಿಗೆ ಅವನದೇ ಆದಂತಹ ವಿಧಾನಗಳಿವೆ. ಹಾಗೆ ನನ್ನ ಕೆಲಸದಿಂದ ನಾನು ಒಂದು ಪರಕೀಯ ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ, ನಾನು ಏನಿಂದ ಪರಕೀಯ ಪ್ರಜ್ಞೆ. ಜಿ.ವಿ. ಪೂಜಾರ್ ಅವರು ದಯಮಾಡಿ ವಾಲ್ಯೂಮ್ ನ 0 ಮಾಡ್ಬೇಕು, ಇಲ್ಲಿ ಆಗೋದಿಲ್ಲ ನಂಗೆ ಮಾತಾಡೋಕೆ.
ನಾನು ನಿಲ್ಲಿಸ್ಬಿಡ್ತೇನೆ ಅಷ್ಟೇ. ಹಾ, ಏನ್ ಹೇಳ್ತಿದ್ದೆ ನೋಡಿ, ಹೀಗಾಗ್ಬಿಡುತ್ತೆ ನನ್ಗೆ. ಆ ತನ್ಮಯತೆ, ತಲ್ಲೀನತೆ, ತಾದಾತ್ಮತೆ, ತತ್ಪರತೆ, ಈ 4 ಇರಬೇಕು ಜಾಲನ್ಯಾಸಕ್ಕೆ ಕೂಡ. ಅದಕ್ಕೆ ಅಡ್ಡಿ ಆಗುತ್ತೆ. ಅದಕ್ಕೋಸ್ಕರ ನಿಲ್ಲಿಸಿದೆ. ನಾನು ಕೋಪದಿಂದ ನಿಲ್ಲಿಸಿದೆ ಅಂತ ದಯವಿಟ್ಟು ಹಾಕ್ಬೇಡಿ. ನನಗೆ 4 ಇಲ್ಲದೆ ಇದ್ರೆ ಕೆಲಸ ಮಾಡಕ್ ಆಗೋದಿಲ್ಲ. ಆಯ್ತಲ್ಲ? ಹೀಗಾಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ನಾವು ಈ ಅನ್ಯ ವಾರ್ತೆಯನ್ನು ಬಿಡೋದು ಕಷ್ಟ ಆಗಿದೆ. ಇನ್ ಕೆಲವು ಕಷ್ಟಗಳಿದೆ ಅನ್ಯ ವಾರ್ತೆಯನ್ನು ಬಿಡೋದಕ್ಕೆ. ಅದನ್ನು ಕೂಡ ನಾನೀಗ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ನಾವು ಯಾವುದು ಒಂದು ಕೆಲಸನ ಮತ್ತೆ ಮತ್ತೆ ಮಾಡ್ತಾ ಇದ್ರೆ, ಕೆಲಸವನ್ನು ಪುನರಾವರ್ತನೆ ಮಾಡಿದರೆ ಏನಾಗುತ್ತದು? ಹವ್ಯಾಸ ಆಗ್ಬಿಡುತ್ತೆ. ಯಾವ್ದಾದ್ರು ಒಂದು ಶಬ್ದ ಕೇಳಿದ್ರೆ ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸ್ತಾ ಇರ್ತೀವಿ. ಆ ಹವ್ಯಾಸನೂ ಪುನರಾವರ್ತನೆ ಮಾಡಿಬಿಟ್ರೆ ಚಟ ಆಗುತ್ತೆ. ಆದ್ದರಿಂದ ನಾವು ಯಾವಾಗ ಚಟ ಮಾಡ್ಕೊಂಡ್ಬಿಡ್ತೀವಿ ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಯಾವಾಗ ಪ್ರಶ್ನೆ ಮಾಡೋದಿಲ್ಲ ಅದನ್ನ ಬಿಟ್ಟಿರೋಕ್ಕಾಗಲ್ಲ. ಟಿವಿ ಸೀರಿಯಲ್ ಸುಮ್ಮನೆ ಹೊತ್ತು ಹೋಗಲ್ಲ ಅಂತ 1-2 ನೋಡಿದ್ಮೇಲೆ ಅದನ್ನೇ ನೋಡ್ತಿರೋ ಹಾಗಾಗತ್ತೆ. ಅದರಿಂದ ನಮ್ಮ ಅನ್ಯ ವಾರ್ತೆಯನ್ನು ಬಿಡೋದಕ್ಕೆ ನಾವು ಲೌಕಿಕ ಚಟಗಳನ್ನ ಏನ್ ಮಾಡ್ಬೇಕಾಗತ್ತೆ, ಪಕ್ಕಕ್ಕೆ ಇರಿಸ್ಬೇಕಾಗತ್ತೆ. ಶೀಲಾ MK ಅವರು ಮತ್ತೆ ನೀವು ತೊಂದರೆ ಕೊಡ್ತಾ ಇದ್ದೀರಾ. ನಾನು ಮಾತಾಡಕ್ ಆಗೋದಿಲ್ಲ. ನನ್ನ ಮನಸ್ಸೇ ಏನೇನೋ ಪ್ರಕ್ಷುಬ್ಧವಾಗಿರೋದ್ರಲ್ಲಿ ನಾನು ಮಾತಾಡ್ಬೇಕಾಗಿದೆ. ಇಲ್ಲಿ ಹಾಗಾಗಿ ಈ ಚಟಗಳು ನಮ್ಗೆ ಅನ್ಯ ವಾರ್ತೆಯನ್ನು ಬಿಡೋದಕ್ಕೆ ಅಡ್ಡಿಯಾಗುತ್ತೆ ಅಂತ. ಆಮೇಲೆ ಅನ್ಯ ವಾರ್ತೆ ಅಂತಿದ್ದ ಹಾಗೆ ನಾನು ಎಲ್ಲವನ್ನು ಬಿಟ್ಟು ವಿರಾಗಿ ಆಗ್ಬಿಡ್ಬೇಕು, ಪ್ರಪಂಚದ ಕಡೆ ತಿರುಗೇ ನೋಡಬಾರ್ದು, ಯಾಕೆ ನೋಡ್ಬಿಟ್ರೆ ವಾರ್ತೆ ಬರುತ್ತೆ ಅಂತ ಅಲ್ಲ. ಪ್ರಪಂಚದ ಕಡೆಗೆ ನೋಡಬಹುದು, ನಮ್ಮ ಪ್ರತಿಕ್ರಿಯೆಗಳನ್ನ ಮಾಡದೇಲೆ ಮೌನವಾಗಿದ್ರೆ ಆಯ್ತು. ಮಾತನಾಡದೇ ಇರೋದು ಬಾಯಿಯ ಮೌನವಾದ್ರೆ ಪ್ರತಿಕ್ರಿಯೆ ತೋರಿಸದೇ ಇರೋದು ಮನಸ್ಸಿನ ಮೌನ. ಆ ಮನಸ್ಸಿನ ಮೌನ ಸಾಧಿಸೋದು ತುಂಬಾ ಕಷ್ಟ. ಅದನ್ನ ಸಾಧಿಸಿದ ಪುರಂದರದಾಸರು ಮಾತ್ರ ಅದನ್ನ ಹೇಳಬಲ್ಲರೆ ಹೊರತು, ಈಗ ನೋಡಿ ನನಗ ಒಂದ್ ಸ್ವಲ್ಪ ಇದಾದ್ರೂ ಕೂಡ ಏಕಾಗ್ರತೆ ಹೊರಟೋಗುದು. ಇರ್ಲಿ, ಈ ವಿಷಯವನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಆನಂದ ಸ್ವರೂಪವನ್ನ ಪ್ರತಿ ಕ್ಷಣದಲ್ಲೂ ರಿನ್ಯೂ ಮಾಡಿಸ್ಕೋಬೇಕು. ಆನಂದ ಸ್ವರೂಪ ನಾನು ಆನಂದ ಸ್ವರೂಪ ಅಂತ ಕಂಡುಕೊಂಡಿದ್ದೀನಿ. ಆದ್ರೆ ಇನ್ನೊಂದು ಯಾವುದೋ ಲಕ್ಷ್ಯ, ಯಾವ್ದು ಮಾಡೋ ಕೆಲ್ಸವೋ ಅಥವಾ ಯಾವ್ದೋ ನೋಡಿದ್ದೋ ಜಗತ್ತೋ ಆ ಲಕ್ಷ್ಯ ಆನಂದವನ್ನು ಕಿತ್ತು ಹಾಕ್ಬಿಡುತ್ತೆ. ಅದರಿಂದ ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲಿ 3 ವರ್ಷಕ್ಕೊಂದ್ಸರಿ ರಿನ್ಯೂ ಮಾಡಿಸ್ಕೋಬೇಕಲ್ಲ. ಈ ಇದು ಆನಂದ ಸ್ವರೂಪವನ್ನ ಪ್ರತಿ ಕ್ಷಣವೂ ರಿನ್ಯೂ ಮಾಡಿಸ್ಕೋಬೇಕಾಗುತ್ತೆ. ಆ ಪ್ರತಿ ಕ್ಷಣವೂ ಕೂಡ ನವೀಕರಿಸಿಕೊಳ್ಳುವಂತ ಕೆಲಸ ನಾವು ಒಂದೇ ದಿವಸ ಮಾಡಕ್ಕಾಗಲ್ಲ. ಅಭ್ಯಾಸ ಪೂರ್ವಕವಾಗಿ ಮತ್ತೆ ಮತ್ತೆ ಮಾಡಿ ಬರ್ಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿದೆ, ಕೆಲಸ ಪುನರಾವರ್ತನೆ ಮಾಡಿದ್ರೆ ಅಭ್ಯಾಸ ಆಗುತ್ತೆ, ಅಭ್ಯಾಸ ಪುನರಾವರ್ತನೆ ಮಾಡಿದ್ರೆ ಚಟ ಆಗುತ್ತೆ ಅಂತ. ಅದು ಒಳ್ಳೆಯ ಅಭ್ಯಾಸಕ್ಕೂ ನಿಜ, ಕೆಟ್ಟ ಅಭ್ಯಾಸಕ್ಕೂ ನಿಜ. ಈಗ ನಮಗಿರೋದು ಒಂದೇ ಅಭ್ಯಾಸ, ಏನು ಅಂದ್ರೆ ಅನ್ಯ ವಾರ್ತೆಯನ್ನು ಬಿಡೋದು. ಅನ್ಯ ವಾರ್ತೆಯನ್ನು ಬಿಡೋದು ಅಂದ್ರೆ ನನಗೆ ಆ ಬೇಕು ಬೇಡಗಳನ್ನ ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸದಲ್ಲೇ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡುವಂತ ಒಂದು ಕೆಲಸ ಮಾಡ್ಬೇಕಾದ್ದು. ಹಾಗೆ ನೋಡಿದ್ರೆ ಪುರಂದರದಾಸರು ಒಬ್ಬರೇ ಅಲ್ಲ, ಎಲ್ಲ ಸಾಧಕರು ಕೂಡ ಅದನ್ನ ಹೇಳೇ ಇದ್ದಾರೆ. ಪರಚಿಂತೆ ನಮಗೆ ಏಕೆ ಅಯ್ಯ ಅಂತ ಬಸವಣ್ಣವ್ರು ಕೂಡ ಹೇಳಿದ್ದಾರೆ. ಇರ್ಲಿ ಬಿಡಿ. ಈಗ ಮಂಕುತಿಮ್ಮನ ಕಗ್ಗದಲ್ಲಿ ಈ ರೀತಿಯ ಒಂದು ಭಾವವನ್ನ ಹೇಳುವಂತ 5 ಪದ್ಯಗಳನ್ನ ನಾನು ನಿಮಗೆ ನಿರೂಪಣೆ ಮಾಡ್ತೀನಿ. ಯಾಕೆ ಅಂದ್ರೆ ಪುರಂದರದಾಸರ ಕಾಲದಲ್ಲಿ 14ನೇ ಶತಮಾನದಲ್ಲಿ ಬರೆದಿದ್ದು 20ನೇ ಶತಮಾನಕ್ಕೆ ಅನ್ವಯ ಆಗಲ್ಲ ಅಂತಂದ್ರೆ, 20ನೇ ಶತಮಾನದ ಕವಿಯೊಬ್ಬರು ಈ ಅನ್ಯ ವಾರ್ತೆಯನ್ನು ಬಿಡೋದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅತ್ಯಂತ ಸುಂದರವಾಗಿ ಸರಳ ಉದಾಹರಣೆಯೊಂದಿಗೆ ಹೇಳಿದ್ದಾರೆ. ಈಗ ನಾನು ಆ 5 ಪದ್ಯಗಳನ್ನ ನಿಮ್ಮ ಮುಂದೆ ನಿರೂಪಣೆ ಮಾಡ್ತೀನಿ. ಅದಕ್ಕೆ ಹೆಚ್ಚಿನ ವಿವರಣೆ ಏನು ಬೇಕಾಗಿಲ್ಲ. ಕೆಲವು ಸರಿ ನಾವೇ ಘೋಷಣೆ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಇಂದ್ರಿಯಗಳನ್ನೆಲ್ಲ ಗೆದ್ದು ಬಿಟ್ಟಿದ್ದೀನಿ ಅಂತ. ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ಎಚ್ಚರಿಕೆ ಕೊಡುವಂತ ಪದ್ಯ ಇದು. ಇಂದ್ರಿಯವ ಜಯಿಸಿದೆಯೋ ಮಂದವೋ ನಿನ್ನಕ್ಷಿ, ಸೌಂದರ್ಯ ಯಕ್ಷಿಣಿಯು ನಿನ್ನ ತೊರೆದಿ ಹೇಳೋ, ಅಂಧನೇ ವಿರಕ್ತನ್ ಅಪ್ಸರೆಯ ಕಾಣದನೇ ಯತಿ, ಕಂಡು ಕೆರಳದವನಾರೋ ಮಂಕುತಿಮ್ಮ. ಪ್ರಕೃತಿ ಎಷ್ಟು ಪ್ರಬಲವಾದದ್ದು. ಕುರುಡ ಅವನೇನು ಕಾಣಲ್ಲ, ಅದಕ್ಕೆ ಅವನು ವಿರಕ್ತ. ಅದಲ್ಲ, ಯತಿ ಯಾರಪ್ಪ, ಸನ್ಯಾಸಿ ಯಾರು ಅಂದ್ರೆ ಅಪ್ಸರೆಯನ್ನು ನೋಡ್ದವನು.
ವಿಶ್ವಾಮಿತ್ರನಂತ ಋಷಿಯು ಶಕುಂತಲೆಯನ್ನು ನೋಡಿ ಮರಳಾಗ್ಬಿಟ್ಟ. ಹೀಗಾಗಿ ಈ ವಿಷಯವನ್ನ ನಾವು ಆಗಿಂದಾಗೆ ಜಗತ್ತಿನ ಆಕರ್ಷಣೆಯ ಪರೀಕ್ಷೆಗೆ ನಮ್ಮ ಈ ಅನ್ಯವಾರ್ತೆ ಬಿಟ್ಟ ಸ್ಥಿತಿಯನ್ನ ಒಡ್ಕೋಬೇಕು ಅಂತ DVG ಅವರು ಅನೇಕ ಪದ್ಯಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಒಂದು ಪದ್ಯ ಮಾತ್ರ ಹೇಳಿದೆ. ಒಲ್ಲುಗುರು ಪದಕ ಸುಭದ್ರೆ ಕಾಣುವ ತನಕ ಫಲ್ಗುಣನು ಸನ್ಯಾಸಿ ಅಂತ ಹೇಳಿ ಅವರೇ DVG ಹೇಳಿರುವಂಥದ್ದುಂಟು. ಇನ್ನು ಮುಂದಿನ ಪದ್ಯ 654ನೇ ಪದ್ಯ. ಹೆಸರೆಂದು ನೀ ಬಸವಳಿಯುವುದೇಕಯ್ಯ, ಕಸದೊಳಗೆ ಕಸವಾಗಿ ಹೋಹನು ನೀನಲ್ತೆ, ಮುಸುಕಲಿ ಧರೆಯ ಮರವನ್ನನು ಎನ್ನುತ್ತಿರು ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ನೋಡಿ ಹೆಂಗ್ ಹೇಳ್ತಾರೆ, ಮುಸುಕಲಿ ಧರೆಯ ಮರವೆನ್ನನು ಅಂತಂದಾಗ ಎರಡು ತರನು ಅರ್ಥ ಮಾಡ್ಕೋಬೇಕು. ಧರೆಯು ನನ್ನನ್ನು ಮರೆತು ಬಿಡ್ಲಿ, ನಾನು ಧರೆಯನ್ನ ಮರೆತು ಬಿಡ್ತೀನಿ. ಧರೆಯನ್ನು ನಾನು ಮರೆಯೋದೇನೆ ಅನ್ಯವಾರ್ತೆ ಬಿಡೋದು ಅಂತನ್ನೋದನ್ನ ನಿಮ್ಗೆ ನೆನಪಿಗೆ ತರ್ತೀನಿ. ಇನ್ನು ಮುಂದಿನ ಪದ್ಯ 683ನೇ ಪದ್ಯ. ರವಿ ನಿಲದೆ ಸುತ್ತುತ್ತಿರೆ ಕೊರಗು ಕಳವಳಬೇಕು. ಸೂರ್ಯ ಸುತ್ತುತ್ತಾನೇ ಇದ್ದಾನೆ, ಯಾಕೆ ಕೊರಗ್ತೀಯ? ಸವಯಿಸುವುದೆಲ್ಲವನ್ನು ಕಡೆಗೊಯ್ಯುವನು. ಹಗಲು ಪುರಂದರದಾಸರು ಅದನ್ನು ಬರೆದಾರೆ. ಹಗಲು ಇರುಳುಗಳೆಂಬ ಇದರಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ ಸ್ವಾಮಿ ಅಂತ. ಇವರು ಅದು ಹೇಳ್ತಾರೆ. ರವಿ ನಿಲ್ಲದೆ ಸುತ್ತುತ್ತಿರೆ ಕೊರಗು ಕಳವಳಬೇಕು, ಸವೆಯುವುದೆಲ್ಲವನ್ನು ಕಡೆಗೊಯ್ಯುವನವನು, ಕಳವಳಿಸುವುದೆಲ್ಲವನ್ನು ಮರೆವು. ನಮ್ಗೆ ಯಾವಾಗ ದೇಹದ ಮೇಲೆ ಹತೋಟಿ ಹೋಗುತ್ತೋ ಎಲ್ಲವನ್ನು ಮರೆವು ಆವರಿಸುತ್ತೆ. ಹಾಗೆ ನೋಡ್ರಿ, ಸಾವು ಒಂದು ರೀತಿಯಲ್ಲಿ ನಾವು ಮಾಡಿದ ಒಳ್ಳೆಯತನ ಕೆಟ್ಟತನ ಎಲ್ಲದ್ರ ಮರೆವು. ಬಹಳದೊಂದು ಶಿವಕೃಪೆಯ ಲಕ್ಷಣವೋ ಮಂಕುತಿಮ್ಮ. DVG ಹೇಳ್ತಾರೆ, ಮರೆವು ಇದೆಯಲ್ಲ ಅದು ಶಿವಕೃಪೆ, ಅದು ಶಿವಕೃಪೆಯ ಲಕ್ಷಣ ಅಂತ ಹೇಳ್ತಾರೆ. ಅದೇ 685ನೇ ಪದ್ಯದಲ್ಲಿ ಮತ್ತೆ DVG ಹೇಳ್ತಾರೆ, ಅಂತೋ ಇಂತೋ ಎಂತೋ ಜೀವನ ಕಥೆ ಮುಗಿಯುವುದು, ಅಂದೋ ಇಂದೋ ಎಂದೋ ಜನುಮ ಕಳೆಯುವುದು, ಒಂದೇ ಮರವಿನ ಮುಸುಕಲಿಯುವುದೆಲ್ಲವನು, ಸಂತಸದ ಮಾತಿಷ್ಟೇ ಮಂಕುತಿಮ್ಮ. ಸಂತೋಷವೂ ಒಂದ್ ದಿವಸ ಕಳೆಯುತ್ತೆ, ದುಃಖವೂ ಕಳೆಯುತ್ತೆ, ಕೊನೆಗುಳಿಯೋದು ಶೂನ್ಯವೇ. ಆ ಶೂನ್ಯ ಸಾವಿನ ನಂತರ ಕಾಣುವುದರ ಬದಲು ಬದುಕಿದ್ದಾಗಲೇ ಕಂಡ್ರೆ ಏನಾಗುತ್ತೆ ಅಂದ್ರೆ, ಪ್ರಕೃತಿಯ ಲೀಲೆಯನ್ನ ನಾನು ಅನ್ಯವಾರ್ತೆಯ ಬಿಟ್ಟು ಆನಂದಿಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತು. ಇನ್ನು ಮುಂದಿನ ಪದ್ಯ ಒಂದು ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಮೈ ಮರೆತು ಮಾಡಿದ್ರೆ ನನ್ನ ಅಹಂಕಾರ ತಂತಾನೆ ಹೋಗುತ್ತೆ ಅನ್ನೋದಕ್ಕೆ 696ನೇ ಪದ್ಯದಲ್ಲಿ ಹೀಗೆ ಹೇಳ್ತಾರೆ. ಶರಧಿಯನು ಈಜುವನ್, ಶರನಿಧಿಯನ್ ಈಜುವನ್, ಸಮುದ್ರವನ್ನು ಈಜ್ತಾ ಇದ್ದಾನೆ. ಅವ್ನು ಹೊಟ್ಟೆ ಹಸು ಅಂತ ಅನ್ಕೋತಾನೆ, ತಲೆ ಬಾಚ್ಕೊಂಡಿದ್ದ ಅಂತ ನೋಡ್ಕೋತಾನೆ, ತಲೆಗೆ ಬಟ್ಟೆ ಕಟ್ಕೊಂಡಿರ್ತಾರೆ ಈಜೋರು. ಸಮರದಲ್ಲಿ ಕಾದುವನು, ಗುರಿಯೊಂದ ನುಳಿದು ಪೆರೆತೊಂದ ನೋಡುವನೆ, ಮರೆಯುವನು ತಾನೆಂಬುದನು ಮಹಾ ಆವೇಶದಲ್ಲಿ ನಿರಹಂತ ಇದು ಮೋಕ್ಷ ಮಂಕುತಿಮ್ಮ. ಮೋಕ್ಷ ಅಂದ್ರೆ ಅನ್ಯವಾರ್ತೆಯನ್ನು ಬಿಡೋದು. ಅನ್ಯವಾರ್ತೆ ಅಯ್ಯೋ ಹೇಗಿದ್ರು ಸಾಕು ಬಂದಾಗ ಎಲ್ಲ ಮರಿತೀವಿ ಬಿಡಿ ಸರ್, ಹೀಗೆ ಹಾಕ್ಬೇಕು ನಮ್ಗೆ, ಹೀಗೆ ಇರ್ತೀವಿ ಅಂತ ನೀವೇನಾರು ಅನ್ನೋದಾದ್ರೆ ನಂದೇನು ಅಡ್ಡಿ ಇಲ್ಲ. ಆದ್ರೆ ಸತ್ತೋದ್ಮೇಲೆ ಈ ಪ್ರಕೃತಿಯ ಲೀಲೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯನ್ನು ಲೀಲೆಯನ್ನು ನೋಡ್ಬೇಕಾದ್ರೆ ಬದುಕಿರುವಾಗ್ಲೇನೆ ಅನ್ಯವಾರ್ತೆಯನ್ನ ಬಿಡಬೇಕು. ಅದನ್ನು ಕೂಡ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಶಕ್ನೋತಿ ಹೈವ ಎಕ್ಸೋಡುಂ ಪ್ರಾಕ್ಷರೀರ ವಿಮೋಕ್ಷಣ. ಶರೀರದ ಬಿಡುಗಡೆಯಾಗುವ ಮೊದಲೇ ಯಾರು ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀ ನರಹ, ಅವನೇ ಯೋಗಿ, ಅವನೇ ಸುಖಿ. ಯಾರು ಅಂದ್ರೆ ಸಾಯುವುದರ ಮೊದಲೇ ಕಾಮಕ್ರೋಧದ ಬೆಲೆಯಿಂದ ಈಚೆಗೆ ಯಾರು ಬರ್ತಾನೋ ಅವನೇ ಬುದ್ಧಿವಂತ, ಅವನೇ ಸುಖಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹೀಗಾಗಿ ಈ ಎಲ್ಲ ಪದ್ಯಗಳನ್ನ ನೋಡಿದ ಮೇಲೆ ನಮಗೆ ಈಗ ಅನ್ನಿಸುವಂಥದ್ದೇನಪ್ಪ ಅಂತಂದ್ರೆ, ಅನ್ಯವಾರ್ತೆಯನ್ನು ಬಿಡುವ, ಅನ್ಯವಾರ್ತೆ ಅಂದ್ರೆ ಏನು ಅಂತಾನೆ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಅನ್ಯವಾರ್ತೆ ಬಿಡುವ ದಾರಿಗಳು ಯಾವುದು ಅಂತಾನೂ ಮಾಡಿಲ್ಲ ನಾವು ಯಾರು. ಹೀಗಾಗಿ ನಮ್ಮ ಆಲೋಚನೆಗೆಲ್ಲ ಒಂದು ಮಿತಿ ಇದೆ. ಅನ್ಯವಾರ್ತೆ ಬೇರೆ ಸುದ್ದಿ ಮುಂದೆ ಕೊಟ್ಟೋಗ್ತೀವಿ, ಅವಾಗ ನಮ್ಗೆ ದಕ್ಕೋದಿಲ್ಲ ಇದು. ಅದಕ್ಕೆ ಹೇಳಿದ್ದು ಶಬ್ದ ಅರ್ಥ ಅಲ್ಲಿಗೆ ಪೂರ್ಣ ವಿರಾಮ ಇಲ್ಲ. ಅರ್ಥ ಅನುಭವ ಅನ್ವಯ ಇನ್ನೆರಡಿದೆ. ಶಬ್ದ ಅರ್ಥ ಅಲ್ಲದೆ ಅನುಭವ ಅನ್ವಯ. ಯಾವಾಗ ದಾಸ ಸಾಹಿತ್ಯವನ್ನು ಅನುಭವವಾಗಿಸ್ಕೋತೀವೋ, ಯಾವಾಗ ಅನ್ವಯ ಮಾಡ್ಕೋತೀವೋ ಅವಾಗ ಅದು ನಮಗೆ ದಕ್ಕತ್ತೆ.
ವಚನ ಸಾಹಿತ್ಯವೂ ಅಷ್ಟೇ. ಅನುಭವ ಸಾಹಿತ್ಯವೆಲ್ಲ ಅನುಭವ ಆಮೇಲೆ ಅನುಭವ ಎರಡಕ್ಕೂ ಹೋಗದಲೆ ಬರೀ ಶಬ್ದ ಅರ್ಥದಲ್ಲಿ ಓದಿದ್ರೆ ನಾವು ಗದ್ಯವನ್ನು ಓದಿದಾಗ ಆಗುತ್ತೆ. ಆಗ ವಾಚ್ಯಾರ್ಥ ತಿಳಿಯುತ್ತೆ, ಲಕ್ಷ್ಯಾರ್ಥ ತಿಳಿಯಲ್ಲ. ನಂಗೂ ವಚನ ಗೊತ್ತಿದೆ ಅನ್ಕೊಂಡು ನಾವು ಓಡಾಡ್ತಿರ್ತೀವಿ. ನಂಗೂ ದಾಸರ ಸಾಹಿತ್ಯನ ಅಧ್ಯಯನ ಮಾಡಿದ್ದೀನಿ, ನಾನು ಪಾಂಡಿತ್ಯ ಪೂರ್ಣವಾಗಿ ಇನ್ನೊಬ್ಬರಿಗೆ ಮನವರಿಕೆ ಮಾಡ್ಕೊಟ್ಟಿದ್ದೀನಿ. ಇನ್ನೊಬ್ಬರಿಗೆ ಮನವರಿಕೆ ಮಾಡ್ಕೊಡೋದಕ್ಕೆಲ್ಲ ಇರೋದು ದಾಸ ಸಾಹಿತ್ಯ, ನಾವೇ ಸಾಧನೆ ಮಾಡೋದಕ್ಕೆ ಅಂತ ನಿಮ್ಗೆ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಮತ್ತೊಂದು ಪದ್ಯ ಮಂಕುತಿಮ್ಮನ ಕಗ್ಗದಿಂದ ಆಯ್ಕೆ ಮಾಡಿದ್ದೀನಿ. ಕೆಟ್ಟ ಪ್ರಪಂಚವಿದು. ಪ್ರಪಂಚ ಕೆಟ್ಟದ್ದೇ. ಆ ಪ್ರಪಂಚದ ಕೆಟ್ಟದ್ದು ಬೆಂಕಿ ತಗುಲಿರೋ ಅಂತ ಮನಸ್ಸು, ಸುಟ್ಟ ಕರಿ ನರ ಮನಸ್ಸು, ಬಿಟ್ಟು ಬಿಡಲಾರಿದನು. ಆ ಮನಸ್ಸು ಬಿಟ್ಟರೆ ನಾವು ಬದುಕಕ್ಕಾಗಲ್ಲ. ಮನಸ್ಸಿನಲ್ಲೇ ಇದು ಹುಟ್ಟಬೇಕು, ಈ ಕೆಟ್ಟದ್ರ ಮಧ್ಯದಲ್ಲೇ ಹುಟ್ಟಬೇಕು. ಅನ್ಯ ಇರಬೇಕು, ಅನ್ಯ ವಾರ್ತೆ ನಮ್ಮನ್ನು ಬಾಧಿಸಬಾರ್ದು. ಕಟ್ಟಿ ಕೊಳೆ ಮಷ್ಟು, ಹಾಗಂತ ಮನಸ್ಸಿಗೆ ಅಂಟ್ಕೊಂಡ್ರೆ ಮಷ್ಟು ಮಸಿ ಮೆತ್ಕೊಳ್ಳುತ್ತೆ. ಮುಟ್ಟಿಯೂ ಮುಟ್ಟದವಲು ಉಪಾಯದಿ ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ. ಅದನ್ನ ಮುಟ್ಟು, ಆದ್ರೆ ಮಸಿ ಮೆತ್ಕೊಳ್ದೆ ಇರೋ ಹಾಗೆ ಮುಟ್ಟು, ಅದು ಗಟ್ಟಿ ಪುರುಳೇನಲ್ಲ ಅಂತ DVG ಅವ್ರು ಹೇಳ್ತಾರೆ. ಹಾಗಾಗಿ ಪ್ರಪಂಚದಲ್ಲಿ ಇರೋ, ಪ್ರಪಂಚಕ್ಕೆ ಅಂಟುಕೊಳ್ಬೇಡ. ಅನ್ಯವನ್ನ ಮರಿಬೇಕು ಅಂತಲ್ಲ, ಅನ್ಯದಿಂದ ಆಗಿರುವ ಬೇಸರವನ್ನ ಮರಿಬೇಕಾದ್ರೆ ಬೇರೆ ಕೆಲಸ ಮಾಡ್ತಾ ಅನ್ಯದಕ್ಕೆ ನಾವು ಹೋಗ್ಬಾರ್ದು ಅಂತ. ಇದನ್ನ ಹೇಗೆ ಸಾಧಿಸ್ಬೇಕು ಅನ್ನೋದನ್ನ ಈ ಅನ್ಯವಾರ್ತೆಯ ಬಿಟ್ಟವರಾಗಿ ಮೊದಲು ಹೇಳಿಲ್ಲ, ಅವರು ಮುಂಚೆನೆ ಹೇಳಿದ್ದಾರೆ. ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ಅಂತ. ಈ ಅನ್ಯವಾರ್ತೆ ಬಿಟ್ಟವರಾಗಿ ಮೇಲೆ ಒಂದು ಪ್ರಬಂಧ ಬರೆದೆ ನಾನು, ಅನ್ಯವಾರ್ತೆ ಅಂತ. ಆಮೇಲೆ ಅನ್ನಿಸ್ತು ಈ ಅನ್ಯವಾರ್ತೆಗೆ ಪೂರಕವಾಗಿ ಇದು ಇದೆಯಲ್ಲ ಅಂತ ಇನ್ನೊಂದು ಪ್ರಬಂಧ ಬರೆದೆ. ಯಾವುದು ಇದು ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ಅಂತ. ತಮಗೇನಾದ್ರೂ ಆಸಕ್ತಿ ಇದ್ರೆ ಅನ್ಯವಾರ್ತೆಯ ಪ್ರಬಂಧವನ್ನು ಕೂಡ ನಾನು ನಿಮ್ಮ ಗುಂಪಿಗೆ ಕಳಿಸ್ತೀನಿ. ನೀವು ಒಬ್ರಿಗೊಬ್ರು ಹಂಚಿಕೊಂಡು ನಿಧಾನವಾಗಿ ಅದನ್ನ ಮತ್ತೆ ಓದ್ಬೋದು. ಆದ್ರೆ ಈ ಜಾಲನ್ಯಾಸದ ಮಾತು ಕೇಳಿದವರಿಗೆ ಅರ್ಥವಾದಷ್ಟು ಸುಲಭವಾಗಿ ನನ್ನ ಬರವಣಿಗೆ ಕೇಳದಲೇ ಇರೋರಿಗೆ ಅರ್ಥ ಆಗೋದು ಕಷ್ಟ. ಅದೇನಾದ್ರು ಆಗ್ಲಿ ಆತ್ಮೀಯರೇ, ಈ ನನ್ನ ಸಂಕ್ರಮಣ ಕಾಲ, ಈಗ ನನ್ನ ಪಾತ್ರ ಬದಲಾಗ್ಬಿಟ್ಟಿದೆ. ಒಂದು ಪಾತ್ರ ಮಾಡ್ತಾ ಇದ್ದವನು ಈ 2 ಪಾತ್ರ, ನನ್ನ ತಂಗಿಯ ಪಾತ್ರವನ್ನು ಮಾಡಬೇಕಾಗಿದೆ. ಆ ಸಂಕ್ರಮಣ ಕಾಲದಲ್ಲಿ ಇಂತಹ ಒಂದು ಕೆಲಸ ಕೊಟ್ಟು ಆ ಅನ್ಯವಾರ್ತೆ, ದುಃಖ ಅನ್ನೋದು ಅನ್ಯವಾರ್ತೆಯನ್ನ ಮರೆಸೋದಕ್ಕೆ ಸಹಾಯ ಮಾಡಿರೋ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನನಗೆ ಈಗ ಮುಂಚೆ ಜಾಲನ್ಯಾಸ ಅಂದ್ರೆ ನಂಗೆ ಬಿಡುವಿದೆಯಾ ಕೇಳ್ಬಿಟ್ಟು ಗೊತ್ತು ಮಾಡಿ ಅಂತಿದ್ದೆ. ಈಗ ಗೊತ್ತು ಮಾಡಿದರೆ ನಾನು ಬಿಡುವು ಮಾಡ್ಕೋತೀನಿ ಈ ಅನ್ಯವಾರ್ತೆಯಿಂದ ಅಂತ ಹೇಳ್ತಾ ನನ್ನ ಮಾತನ್ನ ಇಷ್ಟೊತ್ತು ಕೇಳಿದ ತಮ್ಮೆಲ್ಲರಿಗೆ ವಂದಿಸ್ತಾ, ಈಗ ಪ್ರಶ್ನೋತ್ತರ ಕಾಲ. ಪ್ರಶ್ನೆ ಕೇಳುವ ಹಕ್ಕು ನಿಮಗಿದೆ. ಗೊತ್ತಿಲ್ಲದೆ ಇದ್ದಾಗ ಹೇಳುವ ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟು ನೀವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳ್ತೀನಿ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮುಂದಿನ ನಿಮ್ಮ ಒಂದಿಗಿನ ಭೇಟಿ ನೋಡ್ಕೊಳ್ಳೋಣ. ಈ ಸದ್ಯಕ್ಕೆ ಇದುವರೆಗೂ ಆಡಿದ ಮಾತಿನಲ್ಲಿ ನಿಮಗೆ ಯಾವ್ದಾದ್ರು ಗೊಂದಲ ಸೃಷ್ಟಿಯಾಗಿದ್ರೆ ಹೇಳಬೇಕು ಅಂತ ಹೇಳ್ತೀನಿ. ಅದನ್ನು ಹೇಳೋದಕ್ಕೆ ಮುಂಚೆ ಒಂದು ಮನವಿ. ಸಾಧನೆ ಅನ್ನೋದು ಒಂದು ಗುರಿ ಮುಟ್ಬಿಡೋದಲ್ಲ. ಪ್ರತಿ ಕ್ಷಣವೂ ಕೂಡ ನಾವು ಜೀವಂತವಾಗಿರ್ತೀವಿ, ಆದ್ರೆ ನಮ್ಮ ಮನಸ್ಸನ್ನ ಜ್ವಲಂತವಾಗಿರಿಸ್ಕೋಬೇಕಾಗುತ್ತೆ. ಮೇಣ ಮತ್ತೆ ಹತ್ತಿಟ್ಬಿಟ್ರೆ ದುರಿಯೋವರೆಗೂ ನಮ್ಗೆ ಬೆಳಕಿರುತ್ತೆ. ಆದ್ರೆ ಈ ಅನ್ಯವಾರ್ತೆಯ ಬಿಡೋದಿದೆಯಲ್ಲ, ಅನುಕ್ಷಣದಲ್ಲೂ ಅನುಸ್ಮರಣೆಯಿಂದಲೇ ಮಾಡ್ಬೇಕಾಗುತ್ತೆ ಅಂತ ಮಾತ್ರ ನಾನು ಹೇಳಬಲ್ಲೆ. ಹಾಗೆ ಮಾಡೋದರ ಬಗ್ಗೆ ನೀವು ಪ್ರಯತ್ನ ಪಟ್ಟು ಆಮೇಲೆ ಈ ಪದ್ಯನ ಮೆಚ್ಕೋತೀರಾ ಅಂತ ಪ್ರಯತ್ನ ಪಟ್ಟವ್ರಿಗೆ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈಗ ಪ್ರಶ್ನೋತ್ತರ. ನಮಸ್ಕಾರ. ಸಾಮಾನ್ಯವಾಗಿ ಹರಿದಾಸರ ಕೃತಿಗಳನ್ನ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಅದರ ಪ್ರಾಸಬದ್ಧತೆ ಮಾತ್ರ ತಿಳಿಯುತ್ತದೆ. ಆದ್ರೆ ಅನ್ವಯಾರ್ಥ ಹೇಗೆ ಮಾಡಬೇಕು ಅನ್ನೋದನ್ನ ಶ್ರೀಯುತ MRN ಸರ್ ಅವರು ಈ ದಿನ ನಮ್ಗೆ ಸುಂದರವಾಗಿ ತಿಳಿಸಿದ್ದಾರೆ. ಶ್ರೀಯುತ MRN ಸರ್ ಅವರಿಗೆ ಧನ್ಯವಾದಗಳು. ಸರ್, ಇನ್ನೊಂದು ವಿನಂತಿ. ನೀವು ಹೇಳಿದ್ರಿ ತಾನೆ, ಈ ಕೃತಿಯ ಮೊದಲ ನುಡಿಯಲ್ಲಿಯೇ ಬಂದಿರುವಂತಹ ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ಅಂತಾರಲ್ಲ, ಪುರಂದರ ದಾಸರ ದೃಷ್ಟಿಯೊಳಗೆ ಯೋಗ್ಯರಾಗುವುದು ಅಂದ್ರೆ ಏನು ಅನ್ನೋದನ್ನ ವಿವರಣೆಯನ್ನ ಸ್ವಲ್ಪ ದಿನಗಳಲ್ಲೇ ಮತ್ತೊಂದು ಜಾಲನ್ಯಾಸದೊಳಗೆ ಶುರು ಮಾಡೋಣ ಅಂತ ಹೇಳಿ ವಿನಂತಿಸಿಕೊಳ್ತಾ, ಈಗ ಪ್ರಶ್ನೆ, ಸಲಹೆ, ಅಭಿಪ್ರಾಯಗಳನ್ನ
ಹೇಳೋದಕ್ಕೆ ಸಮಯ. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳ್ಬೇಕು. ನಮಸ್ಕಾರ ಅವರಂದ, ನಾನು ಕೇಳ್ರಿ. ಹಾ, ನಮಸ್ಕಾರ ಸರ್. ಭಾಳ ನಿಮ್ದಂದು ಕೂಡಲೇ ಎರಡು ಮೈಯೆಲ್ಲ ಕಿವಿ ಹಾಕಿ ಕೂತಿರ್ತೀವ್ರಿ ಸರ್. ನಿಮ್ದು ಉಪನ್ಯಾಸ ಅಂದ ಕೂಡಲೇ 4:15 ತಯಾರಾಗಿ ಕೇಳ್ಕೊತ ಕೂಡ್ತೀವಿ. ಅಷ್ಟೊಂದು ಅಭ್ಯಾಸ, ತುಂಬಾ ಅಭ್ಯಾಸ ಇದೆ ನಿಮ್ಗೆ. ಆದ್ರೆ ನನಗ್ ಒಂದ್ ಸ್ವಲ್ಪ ಅನಿಸ್ತು, ಇದನ್ನು ಅಂತಾರೇನೋ ಅಂತ. ಅನ್ಯ ವಾರ್ತೆಯನ್ನು ಬಿಟ್ಟವರಾಗಿ, ಅಂದ್ರ ಇನ್ನೊಬ್ಬರನ್ನ ಮಾಡೋದ್ರೊಳಗೆ ನಮ್ ಹೊತ್ತು ಹೋಗ್ತಾ, ಇನ್ನೊಬ್ಬರನ್ನ ಆಡ್ಕೊಳ್ಳೋದು, ಇನ್ನೊಂದು ಮಾತನ್ನ ಅವ್ರ ಸಲುವಾಗಿ ಆಡೋದು, ಅದನ್ನು ಬಿಟ್ಟು ನಿಜವಾಗಿ ಏನ್ ಮಾಡ್ಬೇಕಾಗ್ಯದ ನೀ ಸಾಧನೆಯೊಳಗ ಅದನ್ನ ಮಾಡು. ಅನ್ಯರ ಮಾತನ್ನ ಬಿಟ್ಟು ಬಿಡು. ಅನ್ಯರ ವಾರ್ತೆಯನ್ನ ಕೇಳುವುದಾಗ್ಲಿ ಅದನ್ನ ಆಡೋದಾಗ್ಲಿ ಬಿಡ್ಲಿ ಅಂತನೂ ಅರ್ಥ ತಗೋಬಹುದೇನೋ ಅಂತ ನಿಮಗ್ ಕೇಳಿಕತ್ತಿದಿ ಸರ್. ಖಂಡಿತ ತಗೋಬಹುದು. ಅನ್ಯದ ವ್ಯಾಪ್ತಿ ತುಂಬಾ ದೊಡ್ಡದಿದೆ. ಅದರಲ್ಲಿ ಅತ್ಯಂತ ಆತ್ಮೀಯರು ಅನ್ಯರೇ. ಒಂದು ರೀತಿಯಲ್ಲಿ ಯೋಗದ ಪ್ರಕಾರ ನಾನು ಆತ್ಮ ಅಂತ ಯಾವಾಗ ಭಾವಿಸ್ತೀನೋ ಅವಾಗ ರಕ್ತ ಸಂಬಂಧಿಗಳು ರಕ್ತ ದೇಹಕ್ಕೆ ಸಂಬಂಧಪಟ್ಟಿದ್ದ ತಾನೆ. ಅದರಿಂದ ನಾವು ಯಾವತ್ತೂ ಒಂಟಿಯೇ. ಆ ಒಂಟಿತನವನ್ನು ಆನಂದ ಮಾಡೋದೇ ಯೋಗ. ತನ್ನಲ್ಲಿಯೇ ತಾನು ಸಂತೋಷ ಪಡೋದೇ ಯೋಗ. ಆತ್ಮನ್ನೈವ ಆತ್ಮನ ತುಷ್ಟ ಅಂತ. ಹಾಗಾಗಿ ಅನ್ಯ ವಾರ್ತೆ ಅಂದ್ರೆ ಅನ್ಯರನ್ನು ಕುರಿತ ವಾರ್ತೆ ಅಷ್ಟೇ ನೀವು ಹೇಳಿದ್ರಿ. ಅನ್ಯರು ಆಡುವ ವಾರ್ತೆಯನ್ನು ಸೇರಿಸ್ಕೋಬಹುದು. ಅದಕ್ಕೆ ಅನ್ಯರು ನಮ್ಮನ್ನು ಕುರಿತು ಆಡ್ತಾರಲ್ಲ, ಅದನ್ನು ಕೂಡ ಸೇರಿಸ್ಕೋಬಹುದು. ಧನ್ಯವಾದಗಳು. ನೀವು ನನ್ನ ವ್ಯಾಪಕವಾದದಕ್ಕೆ ಸಣ್ಣ ಸೊನ್ನೆ ಹಾಕಿ ಈ ಸೊನ್ನೆ ವ್ಯಾಪಕವಾದದ್ರೊಳಗಿದೆ ಅಂತ ತೋರಿಸಿದ್ರಿ. ಧನ್ಯವಾದಗಳು. ಅದು ಆಮೇಲೆ ನೆನಪನ್ನ ಬಿಡಬೇಕು ಅಂದ್ರ ಇನ್ನೊಂದಕ್ಕ ತೆರವು ಮಾಡಿ ಕೊಟ್ಟಂಗ ಜಾಗ. ಅದು ಬಹಳ ಬಹಳ ಚಂದ ಆತ್ರಿ ಸರ್. ಬಹಳ ಒಳ್ಳೇದ ಅನಿಸ್ತು. ನೆನಪನ್ನ ಮರತ್ರ ಇನ್ನೊಂದನ್ನಕ್ಕ ಜಾಗವನ್ನ ತೆರವು ಮಾಡಿ ಕೊಟ್ಟಂಗ ನಾವು ಅಂತ ಹೇಳಿದ್ರಲ್ಲ, ಅದು ಬಹಳ ಮನಸ್ಸಿಗೆ ನಡಿತೇವ. ಅದು ಖರೇನೆ. ನೆನಪು ಯಾವಾಗ್ಲೂ ಇಟ್ಕೊಂಡ್ ಕೂತ್ರ ಇನ್ನೊಂದನ್ನ ನೆನೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಾಗ ಖಾಲಿ ಮಾಡ್ಬೇಕು, ಅದನ್ನ ಮರಿಬೇಕು ಅಂತ ಹೇಳಿದ್ರಲ್ಲ, ಬಹಳ ಮನಸ್ಸಿಗೆ ನಡುವಂಗ ಹೇಳಿದ್ರಿ ಸರ್. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಸರ್ ಬಾಬಾನಗರ್ ಸರ್ ಏನಾದ್ರು ಹೇಳ್ತೀರಾ? ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿತ್ತು ಸರ್ ಜಲನ್ಯಾಸ. ಈ ತತ್ಪರತೆ, ತಲ್ಲೀನತೆ, ತನ್ಮಯತೆ, ತಾದಾತ್ಮತೆ ಕೊನೆಯದೊಂದು ಸ್ವಲ್ಪ ವಿವರಣೆ ಬೇಕಿತ್ತು ಸರ್. ಸರ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ರಿ ನಾಗರಾಜ್ ಸರ್. ಅದೇ ಅದು ನೀವು ಮಾತಾಡೋದು ಕೇಳ್ಬೇಕು ಅಂತ ಮ್ಯೂಟ್ ಮಾಡ್ಕೊಂಡಿರ್ತೀನಿ, ಅನ್ಮ್ಯೂಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈಗ ತಾದಾತ್ಮತೆ ಅಂದ್ರೆ, ಆತ್ಮ ಅಂದ್ರೆ ಸಾಮಾನ್ಯಕ್ಕೆ ಎಲ್ಲರೂ ಸೋಲ್ ಅಂತ ಅನುವಾದ ಮಾಡ್ಬಿಡ್ತಾರೆ. ಅದು ವಾಸ್ತವವಾಗಲ್ಲ. ಆತ್ಮಶಕ್ತಿ, ಆತ್ಮಬಲ, ಆತ್ಮ ಗೌರವ ಅಂತೆಲ್ಲ ಬಳಸ್ತೀವಿ ನಾವು. ಅದರಿಂದ ಆತ್ಮ ಅನ್ನೋ ಶಬ್ದಕ್ಕೆ ಸರಿಯಾದ ಅರ್ಥ ಏನು ಗೊತ್ತೇನು? ನಾನು ಅಂತ ಯಾವುದನ್ನ ಅನ್ಕೋತೀನೋ ಅದೇ ಆತ್ಮ. ನಾನು ದೇಹ ಅಂತ ಅನ್ಕೊಂಡಾಗ ದೇಹವೇ ಆತ್ಮ. ನಾನು ಮನಸ್ಸು ಅನ್ಕೊಂಡಾಗ ಮನಸ್ಸೇ ಆತ್ಮ. ಆತ್ಮನ್ನೈವ ಆತ್ಮನ ತುಷ್ಟ ಅಂತಿದೆ. ಆತ್ಮನ್ನೈವ ಆತ್ಮನೇ ಪಶ್ಯಂತಿ ಅಂತ ಇದೆ. ಆತ್ಮ ಅನ್ನೋದನ್ನ ಅದು ಕಾಮನ್ ನೌನ್, ಅದು ಇದಲ್ಲ, ಪ್ರಾಪರ್ ನೌನ್ ಅಲ್ಲ. ಅದರಿಂದ ತಾದಾತ್ಮ ಅಂದ್ರೆ ಎಲ್ಲ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಏಕೀಭವಿಸಿ ಅದನ್ನ ಯಾವ್ದಾದ್ರು ಒಂದು ಕಾರ್ಯದಲ್ಲಿ ತೊಡಗೋದಿದೆಯಲ್ಲ, ಅದನ್ನ ತಾದಾತ್ಮ ಅಂತಾರೆ. ತಾದಾತ್ಮ ಅನ್ನೋದು ಇದೆಲ್ಲದರ ಪರಾಕಾಷ್ಠೆ. ಅದು ಅದನ್ನ ತಾದಾತ್ಮ ಅಂತ ಕರೀತಾರೆ. ಧನ್ಯವಾದಗಳು ಸರ್. ಸುಜಾತ ರಾಘವೇಂದ್ರ ಅವರು. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಾನು ಜಾಯಿನ್ ಆಗೋದು ಸ್ವಲ್ಪ ಲೇಟ್ ಆಗ್ಬಿಡ್ತು. ರಾಗಿ ತಂದೀರಾ, ಭಿಕ್ಷುಕೆ ರಾಗಿ ತಂದೀರಾ, ಇದ್ರ ಅರ್ಥವನ್ನು ಹೇಳಿದ್ರ ಸರ್ ನೀವು? ಅಂದ್ರೆ ಈ ಉಳಿದಿದ್ದಕ್ಕೆಲ್ಲ ಯೋಗ್ಯರಾಗಿ ಭೋಗ್ಯರಾಗಿ ಅಂತ ಅಂದ್ರೆ ಹೇಳಿದ್ರಿ. ಈ ರಾಗಿ ತಂದೀರಾ ನಿನ್ ಪ್ರಶ್ನೆಗೆ ಹೇಳ್ತೀನಿ. ನಾನು ಇವತ್ತು ರಾಗಿ ತಂದೀರಾ ಪದ್ಯವನ್ನು ಕುರಿತು ಮಾಡಲಿಲ್ಲ ಉಪನ್ಯಾಸನ, ಅನ್ಯ ವಾರ್ತೆಯನ್ನು ಕುರಿತು ಉಪನ್ಯಾಸ ಮಾಡಿದೆ. ಅದರಿಂದ ಅದನ್ನ ಹೇಳಿಲ್ಲ ನಾನು. ಎರಡನೇದು, ರಾಗ ಅಂದ್ರೆ ಕೆಂಪು ಬಣ್ಣದ್ದು ಅಂತ. ರಾಗಿ ಅನ್ನೋದು ಕೆಂಪು ಬಣ್ಣದ ಧಾನ್ಯ. ರಾಗ ಅಂದ್ರೆ ಎರಡು ಅರ್ಥ ಇದೆ. ಕೆಂಪು ಬಣ್ಣದ್ದು ಅಂತ ಒಂದು, ಪ್ರಪಂಚದ ಆಸೆಗಳು ಅಂತಾನು ಒಂದು. ರಾಗ ಅಂದ್ರೆ ನನ್ನ ಬಳಿ ಇರುವುದರ ಆಸೆಗೆ ರಾಗ ಅಂತಾರೆ. ನನ್ನಿಂದ ದೂರ ಇರೋದನ್ನ ಕಾಮ ಅಂತ ಕರೀತಾರೆ.
ಆ ರಾಗ ಕೂಡ ರಾಗಿಯಿಂದ ಬರುತ್ತೆ. ಯಾಕೆಂದ್ರೆ ಅನ್ನದಿಂದ ಬಂದ ಕಾಮ ನಿನ್ನದೇನೆಲ್ಲೋ ಅಂತ ಕನಕದಾಸರು ಹೇಳ್ತಾರೆ. ನಾನು ಊಟ ಬಿಟ್ಟುಬಿಟ್ರೆ ನಂಗೆ ತುಂಬಾ ಆಸೆ ಇದ್ದದ್ದು ಸದ್ಯ ಊಟ ಸಿಕ್ಕಿದ್ರೆ ಸಾಕು, ಅದು ಯಾವುದು ಬೇಡ ಅಂತ ಅನ್ಸುತ್ತೆ. ಆದ್ರಿಂದ ಅನ್ನದಿಂದ ಕಾಮನೂ ಬರುತ್ತೆ, ಜ್ಞಾನನೂ ಬರುತ್ತೆ. ಆದ್ರಿಂದ ರಾಗಿ ಕೂಡ ರಾಗವನ್ನುಂಟು ಮಾಡುವುದು ಅನ್ನೋ ಅರ್ಥದಲ್ಲೂ ಆಹಾರವಾಗಿ ಊಟ ಮಾಡಿದ ಮೇಲೆ ಏನಾಗುತ್ತೆ, ತಿಂದಿದ್ದು ಎತ್ತಾಕತ್ತೆ ಅಂತಾರಲ್ಲ, ಹಂಗೆ ರಾಗವನ್ನುಂಟು ಮಾಡುತ್ತೆ. ಅದನ್ನ ನಾನು ಹೇಳಿರ್ಲಿಲ್ಲ. ಯಾಕೆಂದ್ರೆ ನಾನು ಇವತ್ತು ವಿಷಯಕ್ಕೆ ನಾನು ಬದ್ಧನಾಗಿ ಅನ್ಯವಾರ್ತೆ ಅಂದ್ರೆ ಏನು ಅಂತ ಮೊದಲು ಹೇಳೋಣ ಅಂತ ಅಂದ್ಬಿಟ್ಟು ಅದನ್ನ ಹೇಳಿರ್ಲಿಲ್ಲ. ಅದರಿಂದ ರಾಗಿ ಅನ್ನೋ ಪದಕ್ಕೆ ಈಗ ನೀವು ಕೇಳಿದ್ದಕ್ಕೆ ಹೇಳಿದ್ದೀನಿ. ಆಮೇಲೆ ಇನ್ನೂ ಅನ್ಯವಾರ್ತೆ ಬಿಟ್ಟವರಾಗಿ ಇನ್ನೂ ವ್ಯಾಪಕವಾದ ಅರ್ಥ ಇದೆ. ಏನು ಗೊತ್ತೇನೋ, ನಮ್ಮ ನೆನಪು ಅಂತ ನಾನು ಪದ ಹೇಳಿದ್ನಲ್ಲ, ಅದಕ್ಕೆ ದಾರ್ಶನಿಕವಾಗಿ ವಾಸನೆ ಅಂತ ಕರೀತಾರೆ. ಆದ್ರಿಂದ ನಾವು ನಿರ್ವಾಸಿತರಾಗಬೇಕು. ಎಲ್ಲ ವಾಸನೆಗಳನ್ನ ಗಳಿಸಾಕಕ್ಕಾಗಲ್ಲ, ರಬ್ಬರ್ ಇಲ್ಲ. ನನ್ನ ಮನಸ್ಸಲ್ಲಿ ಸುಪ್ತ ಚೇತನದಲ್ಲಿ ಔತ್ಕೊಂಡ್ಬಿಟ್ಟಿವೆ ಅವುಗಳನ್ನ ಬೀಗ ಹಾಕ್ಬಿಡ್ಬೇಕು ಈಚೆಗೆ ಬರದೇ ಇರೋ ಹಾಗೆ. ಅದನ್ನ ನಿರ್ವಾಸಿತ ಅಂತಾರೆ. ಅದರಿಂದ ಒಂದು ಅರ್ಥದಲ್ಲಿ ಪುರಂದರದಾಸರು ಅನ್ಯವಾರ್ತೆಯ ಬಿಟ್ಟವರಾಗಿ ಅಂದ್ರೆ ನಿರ್ವಾಸಿತರಾಗಿ ಅಂತ ಅರ್ಥ. ಯಾಕೆ ಅಂದ್ರೆ ಇವತ್ತಿನ ಅನುಭವ ಚೆನ್ನಾಗಿಲ್ಲ ಅನ್ನೋಕ್ಕೆ ಮಾನದಂಡ ಯಾವುದು? ನಿನ್ನೆಯ ಅನುಭವ, ನಿನ್ನೆಯ ಅನುಭವದ ನೆನಪು. ನಿನ್ನೆಯ ಅನುಭವದ ನೆನಪನ್ನೇ ವಾಸನೆ ಅಂತ ಕರೀತಾರೆ. ಹಾಗಾಗಿ ಆ ಅರ್ಥದಲ್ಲಿ ನೀವು ರಾಗಿ ಅನ್ನೋದನ್ನ ಮಾಡ್ಬೇಕಾಗತ್ತೆ. ಇನ್ನು ಯೋಗ್ಯರಾಗಿ ಭೋಗ್ಯರಾಗಿ ಹೇಳುವಾಗ ಅದನ್ನ ಸೇರಿಸ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು ಸರ್. ಅದ ಹಾಡು ಸ್ವಲ್ಪ ಅದ್ರ ಬಗ್ಗೆನೆ ಗೊಂದಲ ಆಗ್ತಾ ಇತ್ತು. ಧನ್ಯವಾದಗಳು. ಇದು ಶ್ರೀನಾಥ್ ಅವರು ಅನ್ಯವಾರ್ತೆ ಕೇಳಿದಾದ್ಮೇಲೆ ಇನ್ನೊಂದು ಗೊತ್ತಾಯ್ತು. ಏನು ಅಂತಂದ್ರೆ ಅನ್ಯವಾರ್ತೆಗೆ ಕಿವಿ ಕೊಟ್ಟಾದ್ಮೇಲೆ ನಮ್ಗೆ ಜ್ಞಾನಾನುವೃದ್ಧಿ ಮಾಡ್ಕೋಬಹುದು ಅನ್ನೋದು. ಹೌದು, ಅಲ್ಲ ಕೊಟ್ಟರೆ ಮಾತ್ರ ನಾವು ಜ್ಞಾನ ವೃದ್ಧಿ ಮಾಡ್ಬೋದು. ಲೋಕಜ್ಞಾನ ಅಲ್ಲ, ನನಗೆ ಮತ್ತೆ ಪ್ರಪಂಚಕ್ಕೆ ಇರುವ ದೈವಕ್ಕೆ ಅಥವಾ ಸೃಷ್ಟಿಗೆ ಮತ್ತೆ ನನಗೆ ಇರುವ ಸಂಬಂಧದ ಜ್ಞಾನ. ಖಂಡಿತವಾಗಿಯೂ ಅದು ನಿಜ. ಧನ್ಯವಾದ. ಶೀಲಾ NK ಅವರು ನೋಡಿ, ಒಂದು ವಿಶೇಷ ಗಮನಿಸಿ. ನಾವು ಒಂದು ಪದ್ಯನ 1 ಗಂಟೆಲೆ ಅರ್ಥ 3 ನಿಮಿಷ ಓದ್ಬಿಟ್ಟು ಅರ್ಥ ಆಗಿದೆ ಅಂತ ಹೋಗ್ತೀವಲ್ಲ, ಒಂದೊಂದು ಪದಾನು ಇಷ್ಟು ಚರ್ಚೆ ಮಾಡ್ಬೇಕಾಗಿರುವಾಗ ನಾವು ಓದ್ತಾ ಇರೋ ರೀತಿ ಶಬ್ದ ಅರ್ಥಕ್ಕೆ ನಿಂತು ಹೋಗ್ತಾ ಇದೆ, ಅನುಭವಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥ ವ್ಯಥೆ ಇದೆಯಲ್ಲ, ಅದನ್ನ ಹೋಗಿಸೋದಕ್ಕೆ ಈ ಜಾಲನ್ಯಾಸಗಳು ಸಹಾಯಕ ಆಗಿದೆ. ಈ ಜಾಲನ್ಯಾಸ ಮಾಡೋದ್ರ ಮೂಲಕ ಅರ್ಥಕ್ಕೆ ನಿಲ್ಲಬೇಡಿ, ದಾರಿ ಇನ್ನೂ ಮುಂದಕ್ಕಿದೆ, ನೀವು ಕೈಮರಕ್ಕೆ ಜೋತು ಬಿದ್ಬಿಟ್ಟಿದ್ದೀರ, ಮುಂದಕ್ಕೆ ಹೋಗಿ ಅನುಭವವಾಗಿಸ್ಕೊಳ್ಳಿ ಅಂತ ನಿಮ್ಮ ಗುಂಪಿನ ಪರವಾಗಿ ನಿಮ್ಮೆಲ್ಲರನ್ನ ನಾನು ಆಜ್ಞಾಪಿಸ್ತಿಲ್ಲ, ಮನವಿ ಮಾಡ್ಕೋತಾ ಇದ್ದೀನಿ. ನಾನು ಆ ದಿಕ್ಕಲ್ಲಿ ಸಾಕ್ತಾ ಇದ್ದೀನಿ. ನಾನು ಏನ್ ತುಂಬಾ ದೂರ ಹೋಗಿಲ್ಲ. ಧನ್ಯವಾದಗಳು ಗುರುಗಳೇ. ನಮಗೆ ಅನ್ಯ ವಾರ್ತೆಯನ್ನ ಬಿಟ್ಟು ಲೋಕ ವಾರ್ತೆಯನ್ನ ಬಿಟ್ಟು ಲೋಕೈಕನಾಥನ ವಾರ್ತೆಯನ್ನ ಕೇಳಿಸಿ ಅಂತ ಹೆಂಗೆ ದಾಸರು ಹೇಳಿದಾರೋ, ಅದೇ ರೀತಿ ಅನ್ಯ ವಾರ್ತೆಯನ್ನ ಬಿಡೋದು ಹೇಗೆ, ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ಅದ್ಭುತವಾಗಿ ವಿವರಣೆ ನೀಡಿದಂತಹ ಶ್ರೀಯುತ MRN ಸರ್ ಅವರಿಗೆ ನಮ್ಮ ಹರಿದಾಸ ಸಾಹಿತ್ಯ ಸುಧೆ ಸಮೂಹದ ಪರವಾಗಿ ಧನ್ಯವಾದ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಮತ್ತೆ ಇವತ್ತಿನ ಕಾರ್ಯಕ್ರಮದ ಸಹಕಾರಕ್ಕೆ ನೀಡಿದಂತಹ ಶ್ರೀಮತಿ ಶೀಲಾ ದೇಸಾಯಿ ಅವರಿಗೂ ಸಮೂಹದ ಪರವಾಗಿ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ಪರಮಾತ್ಮ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳಿಕೊಂಡು, ಮುಂದಿನ ವಾರ ಮತ್ತೊಂದು ವಿಶೇಷ ಭಗವನ್ನಾಮ ಸ್ಮರಣೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಇವತ್ತಿನ ಈ ದೇವರ ಸತ್ಕಥ ಕಾಲಕ್ಷೇಪವನ್ನ ವೃಂದಾವನ ವಿಹಾರಿ ಶ್ರೀ ಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣೆ. ಮೇಡಮ್ 85 ಜನ ಜಾಯ್ನ್ ಆಗಿದ್ರು. ನಮಸ್ಕಾರ ಗುರುಗಳೇ. ಹೇಳಿ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಳಿ, ಇನ್ನೇನಾದ್ರು ಇದೆಯಾ ಪ್ರತಿಕ್ರಿಯೆ? ಇನ್ನೇನಾದ್ರೂ ಪ್ರತಿಕ್ರಿಯೆ ಇದೆಯಾ? ಹಾಗಾದ್ರೆ ಮುಗಿಸೋಣ.
ಹರೇ ಶ್ರೀನಿವಾಸ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.